ಸೃಷ್ಟಿಯ ಮೊದಲಲ್ಲಿ ಅದರ ಮೂಲ ಕಾರಣವು ಮಾತ್ರ ಅಸ್ತಿತ್ವದಲ್ಲಿ ಇದ್ದಿತು. ನಾವಿಂದು ಕಾಣುತ್ತಿರುವ ವಿಶ್ವವೆಲ್ಲ ತನ್ನಲ್ಲಿಯ ಪ್ರತಿಯೊಂದು ವಸ್ತುವಿನ ವೈಯಕ್ತಿಕ ಸ್ವರೂಪವನ್ನು ಕಳೆದುಕೊಂಡು ಅತ್ಯಂತ ಸೂಕ್ಷ್ಮ ರೂಪದಲ್ಲಿ ಅದರೊಳಗೆ ಲೀನವಾಗಿತ್ತು. ಒಂದು ಮರದ ಸಣ್ಣ ಬೀಜದಂತೆ ಕೇಂದ್ರವು ಇಡೀ ವಿಶ್ವವನ್ನು ಅತ್ಯಂತ ಸೂಕ್ಷ್ಮ ರೂಪದಲ್ಲಿ ಒಳಗೊಂಡಿತ್ತು. ಹೀಗೆ ಅದು ನಾವಿಂದು ನೋಡುತ್ತಿರುವ ವಿಸ್ತೃತ ಸೃಷ್ಟಿಯ ಸಂಗ್ರಹ ರೂಪವಾಗಿದ್ದಿತು. ಸೃಷ್ಟಿ ಮುಂಚೆ ಎಲ್ಲ ಏನಿತ್ತು, ಸೃಷ್ಟಿಯಲ್ಲಿರ್ತಕ್ಕಂಥದ್ದೆಲ್ಲವೂ ಕೂಡ ಸೂಕ್ಷ್ಮ ರೂಪದಲ್ಲಿ ಕೇಂದ್ರದ ಜೊತೆಗೆ ಲೀನವಾಗಿತ್ತು. ಈ ಪ್ರಕಾರ ಕೇಂದ್ರವು ಸೂಕ್ಷ್ಮತಮ ರೂಪವಾದ ಇಡೀ ಸೃಷ್ಟಿಯ ಅವ್ಯಕ್ತ ಚಲನಗಳು ಕೂಡಿಕೊಂಡು ಸಮಯ ಬರಲು ಸೃಷ್ಟಿಗೆ ಕಾರಣವಾದವು. ಸೊ ಎರಡಿದ್ದು, ಒಂದು ಕೇಂದ್ರ, ಅದರ ಜೊತೆಗೆ ಸೂಕ್ಷ್ಮತಮ ರೂಪವಾದಂತ ಇಡೀ ಸೃಷ್ಟಿಯ ಅವ್ಯಕ್ತ ಚಲನೆ, ಲೇಟೆಂಟ್ ಮೋಷನ್. ಅವ್ಯಕ್ತ ಚಲನೆ, ಲೇಟೆಂಟ್ ಮೋಷನ್. ಆ ಲೇಟೆಂಟ್ ಮೋಷನ್ ಏನಿತ್ತು, ಇಡೀ ಸೃಷ್ಟಿಗೆ ಇರ್ತಕ್ಕಂಥದ್ದೆಲ್ಲವೂ ಕೂಡ ಬೀಜ ರೂಪದಲ್ಲಿ ಇತ್ತು, ಸೂಕ್ಷ್ಮತಮ ರೂಪದಲ್ಲಿ, ಬೀಜ ರೂಪದಲ್ಲಿ ಅಲ್ಲಿತ್ತು. ಇದು ಎರಡಿತ್ತು. ಸೃಷ್ಟಿಯ ಸಮಯದಲ್ಲಿ ಪ್ರತಿಯೊಂದು ವಸ್ತುವು ಒಂದು ಬಗೆಯ ಅಸ್ತಿತ್ವವನ್ನು ತಾಳಲಾರಂಭಿಸಿತು. ಮನುಷ್ಯನು ತನ್ನ ವೈಯಕ್ತಿಕ ಅಸ್ತಿತ್ವವನ್ನು ಪಡೆದನು. ಮನುಷ್ಯನ ರಚನೆಯಲ್ಲಿ ವ್ಯಕ್ತಿತ್ವದ ಅರಿವು ಮೊಟ್ಟ ಮೊದಲಿನ ಆವರಣವಾಯಿತು. ಅಂಡರ್ಲೈನ್ ಮಾಡ್ಕೊಳ್ರಿ. ಮೊದಲಿನ ಆವರಣ ಅಂತಂದ್ರೆ ವ್ಯಕ್ತಿತ್ವದ ಅರಿವು, ಐ ಅಂತ ಬರುತ್ತೆ. ಆಯ್ತಾ? ಮುಂದೆ ಅವು ಒಂದರ ಮೇಲೊಂದು ಹೆಚ್ಚುತ್ತಾ ಹೋದವು. ಅಹಂಕಾರವು ಬೆಳೆಯುತ್ತಾ ಹೋಗಿ ಕೊನೆಗೆ ಸ್ಥೂಲ ರೂಪವನ್ನು ಪಡೆಯಿತು. ನಿಮ್ಗೆ ಯಾರಾದ್ರೂ ಮೂಲ ಅಹಂಕಾರ ಯಾವುದು ಅಂತಂತಂದ್ರೆ ಆ ಮೂಲ ವ್ಯಕ್ತಿತ್ವ ಇದೆಯಲ್ಲ, ಅದೇ ಮೊದಲ ಅಹಂಕಾರದ ಪರದೆ. ನಾವು ಸಾಮಾನ್ಯವಾಗಿ ಅಹಂಕಾರ ಅಂತ ಹೇಳಿದಾಗ ಮನೋಮಂಡಲದಲ್ಲಿ ಮಾತಾಡ್ತೀವಿ, ಅಹಂಕಾರದ 11 ವೃತ್ತಗಳು ಅಂತ. ಆದ್ರೆ ನಾವು ಮೊದಲ ಬಾರಿ ಹುಟ್ಟಿದಾಗ ಮೊದಲ ಆವರಣ ಪಡ್ಕೊಂಡ್ರಲ್ಲ, ಅದೇ ಅಹಂಕಾರ. ಆ ಮೊದಲ ವ್ಯಕ್ತಿತ್ವ ಅಂತ ಏನ್ ಬರ್ಕೊಂಡ್ವಲ್ಲ, ಮೊದಲ ವ್ಯಕ್ತಿತ್ವ ಅಂತ ಏನ್ ಬರ್ಕೊಂಡ್ರೆ ಐ ಅಂತ ಬಂತು, ನಾನು ಅನ್ನೋದು ಬಂತು. ಆ ನಾನು ಅನ್ನೋ ಭಾವನೆ ಎಲ್ಲಿ ಬಂತು, ಆತ್ಮದ ಸ್ತರದಲ್ಲಿ. ಅದು ಮೊದಲ ಆವರಣ, ಅದೇ ಮೊದಲ ಅಹಂ, ನಾನು ಅನ್ನೋ ಪದ ಐ. ಆದ್ರೆ ಅವಾಗ ಐ ಐ ಐ ಅಂತ ಹೇಳ್ತಾ ಇದ್ವಿ ನಾನು. ಈಗ ನಾವೇನ್ ಹೇಳ್ತೀವಿ, ಐ ಆಮ್ ಸೋ ಅಂಡ್ ಸೋ ಅಂತ ಇವಾಗ ಹೇಳ್ತೀವಿ. ಅಲ್ಲಿ ಇದ್ಯಾವುದೂ ಇರಲಿಲ್ಲ, ಯಾಕಂದ್ರೆ ಇನ್ನೂ ಸೃಷ್ಟಿನೇ ಆಗಿರಲಿಲ್ಲ ಪೂರ್ತಿ. ಮನುಷ್ಯ ಸೃಷ್ಟಿ ಆಗಿದ್ದ ಐ ಅಂತ ಇತ್ತು ಅಷ್ಟೇ. ಮನುಷ್ಯನ ಜೊತೆಗೆ ಕಾಲಕ್ರಮೇಣದಲ್ಲಿ ಆ ನಿಸರ್ಗ ಕೂಡ ಸೃಷ್ಟಿ ಆಗ್ಲಿಕ್ಕೆ ಶುರು ಆಯಿತು. ಅವಾಗ ಮನುಷ್ಯ ಐ ಆಮ್ ಅಂತ ನೆಕ್ಸ್ಟ್ ಲೆವೆಲ್ ಬಂತು. ಮೊದಲು ಐ ಬಂತು, ಮೊದಲು ನಾನು. ಆಮೇಲೆ ಎರಡನೇ ಸ್ತರದಲ್ಲಿ ನಾನಿದ್ದೀನಿ, ಐ ಆಮ್ ಎರಡನೇ ಸ್ತರ. ಮೂರನೇ ಸ್ತರದಲ್ಲಿ ಐ ಆಮ್ ಸೋ ಅಂಡ್ ಸೋ, ನಾನಿದ್ದೀನಿ, ನಾನು ಇದಾಗಿದ್ದೀನಿ. ಆ ಇದಾಗಿದ್ದೀನಿ ಅಂತಿದ್ದೀರ, ಅದು ಮೂರನೇ ಸ್ತರ. ಸೊ ನಾವು ಅಧ್ಯಾತ್ಮ ಬೆಳಿಬೇಕಾದ್ರೆ ನಾನು ಇದಾಗಿದ್ದೀನಿ, ಅದಾಗಿದ್ದೀನಿ ಅನ್ನೋದನ್ನೆಲ್ಲ ಬಿಟ್ಬಿಡ್ಬೇಕು. ನಾವು ಅದನ್ನ ಗಟ್ಟಿಯಾಗಿ ಇಟ್ಕೊಂಡಿರೋವರೆಗೂ ಕೂಡ ಬೆಳೆಯೋಕ್ಕಾಗಲ್ಲ ಅಧ್ಯಾತ್ಮಿಕವಾಗಿ. ಸರಿ. ನಂತರ ಏನಾಗ್ಬೇಕು, ನಾನು ಇದಾಗಿದ್ದೀನಿ ಅದಾಗಿದ್ದೀನಿ ಬಿಟ್ಟಾದ್ಮೇಲೆ ನಾನು ಇದ್ದೀನಿ ಅನ್ನೋದಿದೆಯಲ್ಲ, ಆ ಇದ್ದೀನಿ ಅನ್ನೋದು ಬಿಟ್ಬಿಡ್ಬೇಕು. ಆ ಇದ್ದೀನಿ ಅನ್ನೋದು ಯಾವಾಗ ಬಿಡ್ತೀವಿ ಅಂತಂದ್ರೆ, ನಾವು ಶಾಶ್ವತವಾದಂತ ಅಸ್ತಿತ್ವದಲ್ಲಿ ಇದ್ದೀವಿ ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೋ ಅದನ್ನು ಬಿಟ್ಬಿಡ್ತೀವಿ, ನಾನಿದ್ದೀನಿ ಅಂತ. ಅವಾಗ ಏನು ಉಳಿಯುತ್ತೆ, ನಾನು ಉಳಿಯುತ್ತೆ. ಆ ನಾನು ಅನ್ನೋ ಆವರಣನೂ ಹೊರಟೋಯ್ತು ಅಂತಂದ್ರೆ ಮೂಲ ಸ್ಥಿತಿಗೆ ಹೋದಂಗಾಯ್ತು. ಸರಿ. ಸೊ ಯಾರಾದ್ರೂ ನಿಮ್ಗೆ ಬಯೋಡೇಟಾ ಕಳಿಸ್ತಾರೆ ಅಂತ ಇಟ್ಕೊಳ್ರಿ, ನಾನು ಅದಕ್ಕೆ ಬಯೋಡೇಟಾ ಅಂತ ಹೇಳ್ತೀನಿ. ಬಯೋಡೇಟಾ ಎರಡು ಒಂದೇ. ಈ ಬಯೋಡೇಟಲ್ಲಿ ಒಂದಿಷ್ಟೆಲ್ಲ ಬರೆದಿರ್ತಾರಲ್ಲ, ನಾವು ಹಂಗ್ ಮಾಡಿದ್ವಿ, ನಾವು ಹಿಂಗ್ ಮಾಡಿದ್ವಿ, ನಮ್ಗೆ ಆ ಪ್ರಶಸ್ತಿ ಬಂದಿದೆ, ಈ ಪ್ರಶಸ್ತಿ ಬಂದಿದೆ, ಎಲ್ಲ ಮಾಯದ ಆವರಣ. ನಾವು ಯಾರಿಗಾನು ಇಷ್ಟುದ್ದ ಬಯೋಡೇಟಾ ಕಳಿಸಿದ್ರೆ ನಮ್ಮನ್ನು ನಾವು ಬೈಕೊಂಡಿದ್ವಿ ಆತ್ಮದ ಸ್ತರದಲ್ಲಿ. ಯಾಕೆಂದ್ರೆ ಆತ್ಮ ಇದು ಯಾವುದೂ ಅಲ್ಲ. ಒಳಗಡೆ ಹತ್ಕೊಂಡು ಆತ್ಮ ಹೇಳ್ತಾ ಇರುತ್ತೆ, ಇವನು ಅದಂತೆ, ಇವನು ಇದಂತೆ, ಅವನು ಆಗಿರೋದು ಅವ್ನು ಬಿಟ್ಟು, ನಿಜವಾದ ಸ್ಥಿತಿ ಅವ್ನು ಬಿಟ್ಟು ಇನ್ನು ಎಲ್ಲಾನು ಹೇಳ್ತಾ ಇದ್ದೇನೆ ಆತ್ಮ ಒಳಗಡೆಯಿಂದ ಅನ್ಕೊಳ್ಳುತ್ತೆ. ಆಯ್ತಾ? ಆದ್ರೆ ಮನಸ್ಸಿಗೆ ಇದೆಲ್ಲ ಹೇಳ್ಕೊಳ್ಳಿಕ್ಕೆ ಖುಷಿ. ಯಾಕಂದ್ರೆ ಮನಸ್ಸು ಇದೆಲ್ಲ ನಾವು ಇದು ನಾನು ಅದು ಅಂತೆಲ್ಲ ಹೇಳ್ಕೊಡ್ತೀನಿ, ಇದೆಲ್ಲ ಯಾವುದ್ರ ಸಾಧನೆ? ಆತ್ಮದ ಸಾಧನೆ ಅಲ್ಲ ಇದು. ಇದು ಯಾವುದ್ರ ಸಾಧನೆ? ನಮ್ಮ ಮನಸ್ಸಿನ ಸಾಧನೆ ಅಷ್ಟೇ. ಮನಸ್ಸಿನ ಸಾಧನೆ ಆದ್ರಿಂದ ಮನಸ್ಸು ಹೆಮ್ಮೆ ಪಟ್ಕೊಂಡು ಹೇಳ್ಕೊಳುತ್ತೆ, ನಾನದು, ನಾನಿದು, ಪ್ರೆಸಿಡೆಂಟು, ನಾನು ಅದಕ್ಕೆ ಪ್ರೆಸಿಡೆಂಟು, ನಾನು ಇಲ್ಲಿ ಸಮಾಜದಲ್ಲಿ ದೊಡ್ಡ ವ್ಯಕ್ತಿ,
ನಾನು ಈ ಕೆಲಸ ಮಾಡ್ತೀನಿ, ನಾ ಆ ಕೆಲಸ ಮಾಡ್ತೀನಿ, ಎಲ್ಲಾನು ಏನು ಹೇಳ್ಕೊಡುತ್ತಲ್ಲ ಎಲ್ಲ ಮನಸ್ಸಿನ ಕಲ್ಪನೆಯ ಒಂದು ಆಗರ, ಮನಸ್ಸಿನ ಕಲ್ಪನೆಯ ಸಮೂಹ. ಅದು ಮನಸ್ಸು ತಾನೇ ಸೃಷ್ಟಿ ಮಾಡ್ಕೊಂಡಿರೋದ್ರಿಂದ ತನ್ನ ಸೃಷ್ಟಿ ಬಗ್ಗೆ ತಾನೇ ಹೇಳ್ಕೋಬೇಕಲ್ವಾ. ನಮ್ಮ ಮನೇಲಿ ಯಾರನ್ನ ಮಕ್ಕಳಿದ್ರೆ ಮಕ್ಕಳು ಏನಾರು ಆಗಿರ್ಲಿ ಹೊಗಳಿದ್ಕೊಳ್ತೀವೋ ಎಲ್ರ ಮುಂದೆ, ಓ ನಮ್ಮ ಮಗು ಗೊತ್ತಲ್ವಾ ಸಿಕ್ಕಾಬಿಟ್ಟು ಚೆನ್ನಾಗಿರುತ್ತೆ ಅಂತ. ಒಳಗಡೆ ಮನೇಲಿ ಗೊತ್ತಿರುತ್ತೆ ಎಲ್ಲರ ಮನೆ ದೋಸೆ ತೂತೆ ಅಂತ. ಆದ್ರೆ ಬೇರೆಯವ್ರ ಮನೆ ಮುಂದೆ ಹೇಳ್ಕೊಡ್ಬೇಕಾದ್ರೆ ನಮ್ಮ ಮಕ್ಕಳು ಹಂಗೆ, ನಮ್ಮ ಮಕ್ಕಳು ಹಿಂಗೆ ಅಂತ ಜೋರಾಗಿ ಹೇಳ್ಕೊಡ್ತೀವಿ. ಯಾಕೆ ನಮ್ಮ ಮಕ್ಕಳು ನಾವೇ ಬೇಕಾಗಲ್ಲ ಬೇರೆಯವ್ರನ್ನು. ಅದೇ ಕರುಣಿ. ನಮ್ಮ ಮನಸ್ಸಿನ ಸೃಷ್ಟಿನ ನಾವಾಗ ನಾವೇ ಬಿಟ್ಕೊಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಯಾವಾಗಲೂ ಹೇಳ್ಕೊಳ್ತಾ ಇರ್ತೀವಿ, ನಾವು ಹಂಗೆ, ನಾವು ಹಿಂಗೆ, ನಾವು ಅದು ಮಾಡಿದ್ದೀವಿ, ನಾವು ಇದು ಮಾಡಿದ್ದೀವಿ, ಇದೆಲ್ಲ. ಅದಕ್ಕೆ ಬಯೋಡೇಟಾ ಅಂತಂದ್ರೆ ಬಯೋಡೇಟಾ. ಯಾರು ಬೈತಾ ಇದ್ದಾರೆ, ಮನಸ್ಸು ಹೇಳ್ಕೊಳ್ತಾ ಇದೆ, ಆತ್ಮ ಒಳಗಡೆಯಿಂದ ಬೈತಾ ಇದೆ. ಅರ್ಥ ಆಯ್ತು? ಸರಿ. ಮನುಷ್ಯನ ರಚನೆಯಲ್ಲಿ ವ್ಯಕ್ತಿತ್ವದ ಅರಿವು ಮೊಟ್ಟ ಮೊದಲಿನ ಆವರಣ ಆಯಿತು. ಆನ್ಲೈನ್ ಮಾಡ್ಕೊಳ್ರಿ, ಇದನ್ನು ಕೆಲವು ಸತಿ ಕೇಳಬಹುದು ಪ್ರಶ್ನೆ. ಮುಂದೆ ಒಂದರ ಮೇಲೊಂದು ಹೆಚ್ಚುತ್ತಾ ಹೋದವು, ಅಹಂಕಾರವು ಬೆಳೆಯುತ್ತಾ ಹೋಗಿ ಕೊನೆಗೆ ಸ್ಥೂಲ ರೂಪವನ್ನು ಪಡೆಯಿತು. ಅತ್ಯಂತ ಸ್ಥೂಲವಾದ ಅಹಂಕಾರ ಅಂತಂದ್ರೆ ಒಂದನೇ ಪಾಯಿಂಟ್ ಅಲ್ಲಿ ಇರೋದು. ದೇಹದ ಜೊತೆಗೆ ನಾವು ಗುರುತಿಸಿಕೊಂಡು ಒಂದನೇ ಪಾಯಿಂಟ್ ಅಲ್ಲಿ ಇದ್ದಾಗ ಅದು ಸ್ಥೂಲ ರೂಪವಾದಂತಹ ಅಹಂಕಾರ. ಮನಸ್ಸಿನ ಇಂದ್ರಿಯಗಳ ಮತ್ತು ಬುದ್ಧಿಶಕ್ತಿಯ ಕಾರ್ಯಗಳು ಸ್ಥೂಲತೆಯಲ್ಲಿ ಪಾಲ್ಗೊಂಡವು. ದೇಹ ಮತ್ತು ಮನಸ್ಸಿನ ಕಾರ್ಯಗಳು ಸಂಸ್ಕಾರ ರಚನೆಗೆ ಕಾರಣವಾದವು. ಮನಸ್ಸಿನ ಇಂದ್ರಿಯ ಮತ್ತು ಬುದ್ಧಿಶಕ್ತಿಯ ಕಾರ್ಯಗಳು ಸ್ಥೂಲತೆಯಲ್ಲಿ ಪಾಲ್ಗೊಂಡವು. ದೇಹ ಮತ್ತು ಮನಸ್ಸಿನ ಕಾರ್ಯಗಳು ಸಂಸ್ಕಾರ ರಚನೆಗೆ ಕಾರಣವಾದವು. ಕೊನೆಗೆ ಈಗ ಮನುಷ್ಯನು ಹೊರಗಿನ ಸ್ಥೂಲ ಶರೀರ, ಒಳಗಿನ ಸೂಕ್ಷ್ಮ ದೇಹ ಮತ್ತು ಆವರಣಗಳಿಂದ ಒಳಗೂಡಿದ ಸ್ಥೂಲತಮ ರೂಪದಲ್ಲಿದ್ದಾನೆ. ಅಸ್ತಿತ್ವದ ಈ ಬಾಹ್ಯ ಸ್ವರೂಪ ಸ್ಥೂಲತೆಯು ಅವಸ್ಥೆಯಿಂದ ಒಂದರ ಮೇಲೆ ಹಿಂದೊಂದು ಸೂಕ್ಷ್ಮಾವಸ್ಥೆಗಳು ದಾಟುತ್ತಾ ಕೇಂದ್ರದ ಕಡೆಗೆ ಈಗ ನಾವು ಸಾಗುವೆವು. ಈಗ ಸ್ಥೂಲದಲ್ಲಿ ನೆಲೆಸಿದ್ದೀವಿ. ನಾವು ಒಂದರಿಂದ ಒಂದು ಆವರಣ ಬಿಡಿಸ್ಕೊಳ್ತಾ ಬಿಡಿಸ್ಕೊಳ್ತಾ ಸೂಕ್ಷ್ಮತಮಕ್ಕೆ ಹೋಗ್ತಾ ಹೋಗ್ತಾ ನಾವು ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಸ್ತಮವಾದಂಥ ಕೇಂದ್ರದವರೆಗೆ ಹೋಗ್ತೀವಿ. ಸೂಕ್ಷ್ಮ ಶರೀರದಿಂದ ನಾವು ಸೂಕ್ಷ್ಮ ಶರೀರಕ್ಕೆ, ಸ್ಥೂಲ ಶರೀರದಿಂದ ನಾವು ಸೂಕ್ಷ್ಮ ಶರೀರಕ್ಕೆ ಬರುವು. ಅಲ್ಲಿಂದ ಹೆಜ್ಜೆ ಹೆಜ್ಜೆಗೂ ಹೆಚ್ಚು ಹೆಚ್ಚು ಸೂಕ್ಷ್ಮವಾಗುತ್ತಾ ಕಾರಣ ಶರೀರಕ್ಕೆ ಬಂದು ಬೇರೆ ಆವರಣಗಳನ್ನು ಕಳಚುತ್ತಾ ಮುಂದೆ ಸಾಗುವುದು. ಸರಿನಾ? ಸೊ ಮೊದಲು ಸ್ಥೂಲ ಶರೀರ, ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರಕ್ಕೆ ಬರ್ತೀವಿ. ಸೂಕ್ಷ್ಮ ಶರೀರದ ಆವರಣ ಎಲ್ಲ ಬಿಟ್ಟು ಆಮೇಲೆ ಕಾರಣ ಶರೀರಕ್ಕೆ ಬರ್ತೀವಿ. ಕಾರಣ ಶರೀರವನ್ನು ತೆಗೆದಾದ್ಮೇಲೆ ಆತ್ಮದ ಸ್ತರಕ್ಕೆ ಬರ್ತೀವಿ. ಇದಕ್ಕಾಗಿ ಅನುಸರಿಸಲಾಗುವ ಕ್ರಮವು ಸಾಮಾನ್ಯವಾಗಿ 3 ಪ್ರಕರಣಗಳಲ್ಲಿ ವರ್ಗಿಸಲ್ಪಟ್ಟಿದೆ: ಕರ್ಮ, ಭಕ್ತಿ ಅಥವಾ ಉಪಾಸನೆ ಮತ್ತು ಜ್ಞಾನ. ಇವು ಬೇರೆ ಬೇರೆಯಾದ ಎಲ್ಲ ಧರ್ಮ ಪಂಥಗಳಿಗೂ ಸಾಮಾನ್ಯ ತಳಹದಿ ಆಗಿವೆ. ಎಲ್ಲಾ ಪಂಥದಲ್ಲೂ ಕೂಡ ಈ ಮೂರಿದೆ. ಯಾವ್ಯಾವುದು? ಕರ್ಮ, ಉಪಾಸನೆ ಅಥವಾ ಭಕ್ತಿ ಮತ್ತು ಜ್ಞಾನ. ಎಲ್ಲ ಕಡೆಗೂ ಹೆಚ್ಚು ಕಡಿಮೆ ಒಂದೇ ಆಗಿದೆ. ಇದಕ್ಕಾಗಿ ಕೈಗೊಳ್ಳಲಾಗುವ ಪ್ರಾಥಮಿಕ ಸಾಧನ ಚತುಷ್ಟಯವು ಎಲ್ಲ ಕಡೆಗೂ ಹೆಚ್ಚು ಕಡಿಮೆ ಒಂದೇ ಆಗಿದೆ. ಸಾಧನ ಚತುಷ್ಟಯ ಅಂದ್ರೆ ಏನು ಅಂತ ಮುಂದೆ ಬರುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡ್ರಿ. ಈ ಸಾಧನ ಚತುಷ್ಟಯದಲ್ಲಿ ಮೊಟ್ಟ ಮೊದಲನೆಯದು ವಿವೇಕ. ನಾವು ಈ ಜಗತ್ತಿನಲ್ಲಿ ಅನೇಕ ಪದಾರ್ಥಗಳನ್ನು ನೋಡುವೆವು, ಆದರೆ ಅವುಗಳ ಅಸ್ತಿತ್ವವನ್ನು ಕುರಿತು ಆಲೋಚಿಸಿದಾಗ ಅವು ಪರಿವರ್ತನಶೀಲವೆಂದು, ಅರ್ಥಾತ್ ನಾವು ಸಾಮಾನ್ಯವಾಗಿ ಹೇಳುವ ಮಾಯೆಯ ಬೇರೆ ಬೇರೆ ರೂಪಗಳೆಂದು ಕಂಡುಬರುವುದು. ಎಲ್ಲಿ ಪರಿವರ್ತನೆ ಇದೆಯೋ ಅದು ಮಾಯೆ, ಅಷ್ಟೇ. ವೆರಿ ಸಿಂಪಲ್. ಎಲ್ಲಿ ಪರಿವರ್ತನೆ ಇದೆಯೋ ಅದು ಮಾಯೆ. ನಮ್ಮ ಮೂಲ ಅಸ್ತಿತ್ವ ಅಂತಂದ್ರೆ ಮಾಯದ ಹೊರಗಡೆ, ಅಂದ್ರೆ ಪರಿವರ್ತನಾ ರಹಿತವಾದಂತಹ ಸ್ಥಿತಿ ನಮ್ಮ ಮೂಲ ಅಸ್ತಿತ್ವ. ನಾವು ಅವುಗಳ ಕಾರಣವನ್ನು ಶೋಧಿಸಲು, ಆಳಕ್ಕೆ ಇಳಿಯಲು ಪ್ರೇರೇಪಿಸಲ್ಪಡುವೆವು. ನಮ್ಮ ದೃಷ್ಟಿಗೆ ಹೀಗೆ ಅನಿತ್ಯ ಪದಾರ್ಥಗಳಿಂದ ನಿತ್ಯ ಅಥವಾ ಶಾಶ್ವತ ವಸ್ತುವಿನ ಕಡೆಗೆ ಹೊರಳುವುದು. ಸೊ ಎದುರುಗಡೆ ಇರತಕ್ಕಂಥ ಪದಾರ್ಥ ಅನಿತ್ಯವಾಗಿದ್ರೆ ನಿತ್ಯವಾಗಿರ್ತಕ್ಕಂಥ ಪದಾರ್ಥ ಯಾವುದು ಅಂತ ಮನಸ್ಸಿನಲ್ಲಿ ಕುತೂಹಲ ಬಂದೇ ಬರುತ್ತೆ. ಅಶಾಶ್ವತವಾದಂತ ವಸ್ತು ನಮ್ಮ ಮುಂದೆ ಇತ್ತು ಅಂತಂದ್ರೆ ಶಾಶ್ವತವಾದಂತ ವಸ್ತು ಯಾವುದು ಅನ್ನೋ ಆಲೋಚನೆ ನಮ್ಮ ಮನಸ್ಸಿಗೆ ಬಂದೇ ಬರುತ್ತೆ. ಸೊ ಅನಿತ್ಯದಿಂದ ನಿತ್ಯದ ಕಡೆಗೆ, ಶಾಶ್ವತವಾದಂತ ವಸ್ತುವಿನ ಕಡೆಗೆ ನಮ್ಮ ಮನಸ್ಸು ಹೊರಳುತ್ತೆ. ಪ್ರಾಪಂಚಿಕ ವಸ್ತುಗಳು ತಮ್ಮ ಸ್ವಾರಸ್ಯವನ್ನು ಕಳೆದುಕೊಳ್ಳತೊಡಗಿ ನಾವು ಅವುಗಳಿಂದ ಒಂದು ತರಹದ ಅಲಿಪ್ತತೆಯನ್ನು ಅನುಭವಿಸತೊಡಗುವೆವು. ಲುಪ್ತರಾಗ್ಬಿಡ್ತೀವಿ. ಅಲಿಪ್ತತೆ ಬರುತ್ತೆ. ಅಲಿಪ್ತತೆ ಆದ್ಮೇಲೆ ವಸ್ತು ಎಲ್ಲ ಲುಪ್ತವಾಗ್ಬಿಡುತ್ತೆ. ಲುಪ್ತವಾಗತ್ತೆ ಅಂತ ಏನ್ರಿ ಕನ್ನಡದಲ್ಲಿ? ಲಿಪ್ತತೆ, ಲುಪ್ತತೆ. ಏನ್ರಿ ಎಲ್ಲ ಸೈಲೆಂಟ್ ಆಗೋದ್ರಿ? ಲಿಪ್ತ, ಲುಪ್ತ.
ಲಿಪ್ ಅಲ್ಲಿಗೆ ಯಾರು ಕನ್ನಡ ಮೀಡಿಯಂ ಓದಿಲ್ಲ ಅಂತ ಆಯ್ತು ಅಲ್ವಾ? ಎಲ್ಲರೂ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಕ್ಲಾಸ್ ಓದಿರೋದು. ಲುಪ್ತ ಅಂದ್ರೆ ಒಳಗೆ ಹೋಗೋದು ಅಲ್ವಾ ಬ್ರದರ್? ಅಲಿಪ್ತ ಅಂದ್ರೆ ಹೊರಗ್ ಬರೋದು. ಅಲಿಪ್ತ ಅಂತಂದ್ರೆ ಮತ್ತೆ ಅಲಿಪ್ತ ಅಂದ್ರೆ ಹೊರಗ್ ಬರೋದು, ಲುಪ್ತ ಅಂದ್ರೆ ಒಳಗೆ ಹೋಗೋದು, ತಟಸ್ಥ ಆದಷ್ಟು ಬ್ರದರ್, ಒಳಗೆ ತಟಸ್ಥ ಲುಪ್ತ ಬ್ರದರ್. ಅಲಿಪ್ತ ರಾಷ್ಟ್ರಗಳು ಅಂತಿದೆ, ತಟಸ್ಥ ಅಂತನ? ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಎರಡ್ ಕಡೆನೂ ಇರ್ತಾರೆ. ಕರೆಕ್ಟ್, ಅದೊಂದು ಅರ್ಥ ಇದೆ ಅಲಿಪ್ತಾಗೆ, ನೀವು ಹೇಳಿದ್ ಕರೆಕ್ಟು. ಬಟ್ ಇಲ್ಲಿ ಅಲಿಪ್ತ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಅರ್ಥ ಇಲ್ಲಿ ನಾವು ಮಾತಾಡ್ತಿರ್ತಕ್ಕಂಥ ಅರ್ಥ ಸುಮಾರು ಸಮಾನಾರ್ಥಕವಾಗೇ ಇದೆ, ಸಮಾನಾಂತರವಾಗಿದೆ. ಯಾಕೆಂತಂದ್ರೆ ಅಲಿಪ್ತ ಅಂತಂದ್ರೆ ನಾವು ಈ ಕಡೆ ಕೂಟಕ್ಕೂ ಆಸಕ್ತಿ ತೋರಿಸಲ್ಲ, ಈ ಕೂಟಕ್ಕೂ ಆ ಕಡೆ ಆಸಕ್ತಿ ತೋರಿಸಲ್ಲ, ನಾವು ಅಲಿಪ್ತವಾಗಿರ್ತೀವಿ. ಅದಕ್ಕೆ ಆಸಕ್ತಿನೂ ತೋರಿಸಲ್ಲ, ಆ ಕಡೆನೂ ಅಂಟ್ಕೊಳ್ಳಲ್ಲ, ಇದಕ್ಕೂ ಆಸಕ್ತಿ ತೋರಿಸಲ್ಲ, ಈ ಕಡೆನೂ ಅಂಟ್ಕೊಳ್ಳಲ್ಲ, ನಾವು ಅಲಿಪ್ತವಾಗಿರ್ತೀವಿ. ಅಂದ್ರೆ ನಿರ್ಲಿಪ್ತ. ಅನಾಸಕ್ತರಹಿತವಾಗಿರೋದು. ವಸ್ತುಗಳೆಲ್ಲ ಹಾಗೆ ಇರುತ್ತೆ, ಮುಂಚಿಂತಾನೇ ಇರುತ್ತೆ. ಬಟ್ ಈಗ ವಸ್ತುಗಳಲ್ಲಿ ನಾವು ಅನಾಸಕ್ತಿಯನ್ನು ಬೆಳೆಸ್ಕೊಳ್ತೀವಿ. ಅನಾಸಕ್ತಿಯಿಂದ ಅಲಿಪ್ತತೆ ಬರುತ್ತೆ. ಎಲ್ಲಿ ಆಸಕ್ತಿ ಇರುತ್ತೋ ಅಲ್ಲಿ ಲಿಪ್ತತೆ ಬರುತ್ತೆ, ಎಲ್ಲಿ ಅನಾಸಕ್ತಿ ಇರುತ್ತೋ ಅಲ್ಲಿ ಅಲಿಪ್ತವಾದದ್ದು ಬರುತ್ತೆ. ಅಲಿಪ್ತತೆ ಬರ್ತಿದ್ದಂಗೆನೆ ನಮಗೆ ವಸ್ತು ಲುಪ್ತ ಆಗ್ಬಿಡುತ್ತೆ. ಲುಪ್ತವಾಗ್ಬಿಡುತ್ತೆ ಅಂತಂದ್ರೆ ಹೊರಟು ಹೋಗುತ್ತೆ, ನಮ್ಮ ಮನಸ್ಸಿನ ಪದರದಿಂದ ಹೊರಟು ಹೋಗುತ್ತೆ. ಲುಪ್ತ ಅಂತಂದ್ರೆ ಡಿಸಪಿಯರ್, ಅದೊಂದರ್ಥ. ಅದು ನಮ್ಮ ಮನಸ್ಸಿನ ಪದರದಿಂದ ಹೊರಗಡೆ ಹೊರಟು ಹೋಗುತ್ತೆ. ಎಲ್ಲ ವಸ್ತು ಇದೆ, ಆದ್ರೆ ನಮ್ಮ ಮನಸ್ಸಿನಿಗೆ ಅದರದ್ದು ಅರಿವೇ ಇಲ್ಲ. ಆ ಅರಿವೇ ಇಲ್ಲದೆ ಜೀವನ ಮಾಡ್ತೀವಿ, ಲುಪ್ತವಾಗ್ಬಿಡುತ್ತೆ. ಲುಪ್ತವಾಗ್ಬಿಡುತ್ತೆ ಅಂದ್ರೆ ಕಾಣೆ ಆಗುತ್ತೆ, ಹೊರಟೋಗುತ್ತೆ. ಸರಿ. ಸೊ ಅನಾಸಕ್ತಿ ಇದ್ರೆ ಅಲಿಪ್ತತೆ ಬರುತ್ತೆ, ಅಲಿಪ್ತತೆ ಬಲ್ತ್ರೆ ಅದು ಆ ವಸ್ತು ಲುಪ್ತವಾಗುತ್ತೆ, ಆ ವಿಷಯ ಲುಪ್ತವಾಗುವುದು. ಇದು ನಮ್ಮನ್ನು ಸಾಧನ ಚತುಷ್ಟಯದ ಎರಡನೆಯದ ಸ್ಥಿತಿಯಾದ ವೈರಾಗ್ಯದ ಸ್ಥಿತಿಗೆ ತರುವುದು. ವೈರಾಗ್ಯವು ಬೇರೆ ಹಲವು ಕಾರಣಗಳಿಂದಲೂ ಉತ್ಪನ್ನವಾಗುವುದು. ಉದಾಹರಣೆಗೆ, ನಾವು ಪ್ರಾಪಂಚಿಕ ವಸ್ತುಗಳಲ್ಲಿ ಮನದಣಿಯೇ ಭೋಗಿಸಿ ಬೇಸತ್ತಾಗ ಅವುಗಳ ಬಗೆಗೆ ನಮಗೆ ಆಂತರಿಕ ತಿರಸ್ಕಾರ ಭಾವನೆ ಉಂಟಾಗತೊಡಗುವು. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ದೃಷ್ಟಿಯು ಉದಾತ್ತ ದೇಹದ ಕಡೆಗೆ ತಿರುಗಿ ನಾವು ಭಗವತ್ ವಿಚಾರದ ಬಗ್ಗೆ ಸ್ವಲ್ಪ ಜಾಗೃತರಾಗುವುದು. ಸೊ ಒಂದು ಕಾರಣ ವೈರಾಗ್ಯ ಏನು? ಯಾವುದೋ ಒಂದು ವಸ್ತುವನ್ನ, ಪ್ರಾಪಂಚಿಕ ವಸ್ತುವನ್ನ ಮನದಣಿಯೇ ಭೋಗಿಸಿ ಬೇಸತ್ತಾಗ ಆಗ ನಮಗೆ ವೈರಾಗ್ಯ ಬರುತ್ತೆ, ಅದು ಒಂದು ಕಾರಣ. ಎರಡನೆಯದಾಗಿ, ನಾವು ಪ್ರಪಂಚದ ಕಪಟ ದ್ರೋಹಗಳಿಂದ ಬಹಳವಾಗಿ ನೊಂದಾಗಲು ನಮ್ಮಲ್ಲಿ ಪ್ರಾಪಂಚಿಕ ವಸ್ತುಗಳ ಬಗ್ಗೆ ಜಿಗುಪ್ಸೆ ಉಂಟಾಗಿ ಅವುಗಳಿಂದ ವಿಮುಖರಾಗುವುದು. ಇದು ಎರಡನೇ ಕಾರಣ ವೈರಾಗ್ಯ ಬರಲಿಕ್ಕೆ. ಏನದು? ಪ್ರಪಂಚದ ಕಪಟ ದ್ರೋಹಗಳಿಂದ ಬಹಳವಾಗಿ ನೊಂದಾಗಲು ನಮ್ಮಲ್ಲಿ ಪ್ರಾಪಂಚಿಕ ವಸ್ತುಗಳ ಬಗ್ಗೆ ಜಿಗುಪ್ಸೆ ಉಂಟಾಗಿ ಅವುಗಳಿಂದ ವಿಮುಖರಾಗುವು. ನಮಗೆ ಆತ್ಮೀಯರಾದವರು ಯಾರಾದರೂ ತೀರಿಕೊಂಡುದುಂಟಾದರೆ ವಿಯೋಗದಲ್ಲಿ ಅತೃಪ್ತಿ ಮತ್ತು ಅನಾಸಕ್ತಿಯ ಭಾವನೆ ಬೆಳೆಯುವುದು. ಇದು ಮೂರನೇ ಕಾರಣ. ಸೊ ಯಾರಾದರೂ ದ್ರೋಹ ಮಾಡಿದ್ರು ಅಥವಾ ಯಾರಾದರೂ ನಮಗೆ ಕಪಟಗಳು ಮಾಡಿದ್ರು ಅಂತಂದ್ರೆ ಆವಾಗ ನಮಗೆ ಜೀವನದ ಬಗ್ಗೆ ಜೀವನದಲ್ಲಿ ನೊಂದು ಬೆಂದು ಆವಾಗ ಒಂದಿಷ್ಟು ಪ್ರಾಪಂಚಿಕ ವಸ್ತುಗಳಿಂದ ವಿಮುಖರಾಗ್ತೀವಿ. ಅದು ಎರಡನೇ ಕಾರಣ. ಮೊದಲನೇ ಕಾರಣ, ಯಾವುದೋ ಒಂದು ವಿಷಯನ ಭೋಗಿಸಿ, ಮನದಣಿಯೇ ಭೋಗಿಸಿ, ವಸ್ತುಗಳನ್ನು ಮನದಣಿಯೇ ಭೋಗಿಸಿ ಅಂದ್ರೆ ಮನಸ್ಸಿಗೆ ಸುಸ್ತಾಗುವಷ್ಟು ಭೋಗಿಸಿ ಅದರಲ್ಲಿ ಬೇಸತ್ತೀವಿ, ಅದು ಇನ್ ಬೇಡಪ್ಪ ಅಂತ ಅನಿಸುತ್ತೆ. ಆ ಬೇಸತ್ತಾಗ ನಾವು ವೈರಾಗ್ಯವನ್ನು ಬೆಳೆಸ್ಕೊಳ್ತೀವಿ. ಸರಿನಾ? ಸೊ ಅದೊಂದು ಕಾರಣ. ಎರಡನೇದು, ನಮ್ಗೆ ಮೂರನೇದು, ಯಾರೋ ಒಬ್ರು ನಮ್ಗೆ ಇಷ್ಟ ಆಪ್ತರು ಯಾರಾದ್ರೂ ಹೋಗ್ಬಿಡ್ತು ಅಂತಂದ್ರೆ ಆವಾಗಲೂ ಕೂಡ ನಮಗೆ ವಿಯೋಗದಲ್ಲಿ ಅತೃಪ್ತಿ ಮತ್ತು ಅನಾಸಕ್ತಿಯ ಭಾವನೆ ಬೆಳೆಯುವುದು. ಆದರೆ ಇಂತಹ ಪರಿಸ್ಥಿತಿಗಳಲ್ಲಿ ಉಂಟಾದ ಮೂರು ಎಕ್ಸಾಂಪಲ್ ಹೇಳಿದರೆ ವೈರಾಗ್ಯ ಯಾವಾಗ ಬರುತ್ತೆ? ತಾತ್ಕಾಲಿಕ ವೈರಾಗ್ಯ. ಇಂತಹ ಪರಿಸ್ಥಿತಿಗಳಲ್ಲಿ ಉಂಟಾದ ವೈರಾಗ್ಯವು ನಿಜವಾದುದು ಬಹಳ ದಿನ ಬಾಳುವಂಥದ್ದು ಇರುವುದಿಲ್ಲ. ಪ್ರತಿಕೂಲ ಪರಿಸ್ಥಿತಿಗಳು ಬದಲಾಯಿಸಿದ ಕೂಡಲೇ ಅದು ಮಾಯವಾಗುವುದು. ಸೊ ಪರಿಸ್ಥಿತಿ ಸುಧಾರಿಸಿದ ತಕ್ಷಣ, ಈಗ ಒಂದು ವಸ್ತುವಿನಲ್ಲಿ ಬೇಸತ್ರಿ, ಇನ್ನೊಂದು ವಸ್ತು ಇಟ್ಕೊಳ್ತೀರ, ಸರಿನಾ? ಯಾರೋ ಒಬ್ರು ತೀರು ಹೋದ್ರು, ಅವರ ನೆನಪು ಮರೀತಿದ್ದಂಗೆನೆ ಮತ್ತೆ ವೈರಾಗ್ಯ ಹೊರಟೋಗುತ್ತೆ. ಸೊ ಜಗತ್ತು ಯಾರೊಬ್ರು ಮೋಸ ಮಾಡಿದ್ರು,
ಆಮೇಲೆ ಮನಸ್ಸಿಗೆ ನೀವೇ ಸಮಾಧಾನ ಮಾಡ್ಕೊಳ್ತೀರಿ. ಒಬ್ರು ಮೋಸ ಮಾಡಿದ್ರು ಅಂದ್ರೆ ಇಡೀ ಜಗತ್ತಿನ ಎಲ್ಲರೂ ಮೋಸ ಮಾಡ್ತಾರೆ ಅಂತ ಮತ್ತೆ ಸಮಾಧಾನ ಮಾಡ್ಕೊಂಡು ಮತ್ತೆ ಯಥಾ ಪ್ರಕಾರ ನಾವು ಮುಂಚಿನ ಥರನೇ ಇರ್ತೀವಿ. ಸರಿ. ಈ ಬಗ್ಗೆ ಒಂದು ಕಥೆ ಇದೆ. ಒಮ್ಮೆ ಒಬ್ಬ ಮನುಷ್ಯನು ಕಬೀರದಾಸನನ್ನು ಕಾಣ ಬಯಸಿದನು. ಅವನು ಆತನ ಮನೆಯನ್ನು ತಲುಪಿದಾಗ ಕಬೀರನು ತನ್ನ ಆಪ್ತರೊಡನೆ ರೊಬ್ಬರು ತೀರಿದುಕೊಂಡಿರುವುದರಿಂದ ಶವ ಸಂಸ್ಕಾರಕ್ಕಾಗಿ ಸ್ಮಶಾನಕ್ಕೆ ಹೋಗಿರುವಂತೆ ತಿಳಿದು ಬಂದಿತು. ಆ ಮನುಷ್ಯನು ಕಬೀರನನ್ನು ಸ್ಮಶಾನದಲ್ಲಿಯೇ ಕಾಣಲು ಅತ್ತ ಕಡೆಗೆ ಹೊರಟನು. ಆದರೆ ಆತನು ಕಬೀರನನ್ನು ಹಿಂದೆಂದೂ ನೋಡದಿದ್ದ ಕಾರಣ ಜನರ ಗುಂಪಿನಲ್ಲಿ ಅವನನ್ನು ಗುರುತಿಸುವುದು ಕಠಿಣವೆಂದು ಭಾವಿಸಿದನು. ಇದಕ್ಕಾಗಿ ಅವನಿಗೊಂದು ಗುರುತನ್ನು ಹೇಳಿಕೊಡಲಾಯಿತು. ಸ್ಮಶಾನದ ಕಡೆಗೆ ಹೋಗುವಾಗ ಎಲ್ಲರ ಮುಖದ ಮೇಲೂ ಒಂದು ತರಹದ ತೇಜವನ್ನು ಕಾಣಬಹುದೆಂದು, ಮನೆಗೆ ಮರಳುವಾಗ ಅದು ಕ್ರಮೇಣ ಮಸುಕಾಗುತ್ತಾ ಕೊನೆಗೆ ಮಾಯವಾಗುತ್ತದೆಂದು, ಕೇವಲ ಕಬೀರನ ಮುಖದಲ್ಲಿ ಮಾತ್ರ ಮೇಲಷ್ಟೇ ಅದು ಒಂದೇ ಸಮನೆ ಇರುತ್ತದೆಂದು ಆತನಿಗೆ ಹೇಳಲಾಯಿತು. ಈ ಪ್ರಕಾರ ಇಂಥ ಆಕಸ್ಮಿಕ ಕಾರಣಗಳಿಂದ ಉಂಟಾದ ವೈರಾಗ್ಯ ಭಾವವು ತಾತ್ಕಾಲಿಕವಾಗಿದ್ದು, ಪರಿಸ್ಥಿತಿಗಳು ಬದಲಾವಣೆ ಆದಾಗ ಅದು ಬದಲಾವಣೆ ಆಗುವುದು. ಹಾಗಾದ್ರೆ ಕಬೀರ್ನಲ್ಲಿ ಮಾತ್ರ ಆ ಮುಖದಲ್ಲಿ ತೇಜಸ್ಸು ಯಾಕೆ ಹಾಗೆ ಇರ್ತಿತ್ತು? ಯಾಕೆ ಬದಲಾವಣೆ ಆಗ್ಲಿಲ್ಲ, ಕಡಿಮೆ ಆಗ್ಲಿಲ್ಲ, ಯಾಕೆ ಆಗ್ಲಿಲ್ಲ? ಅವರು ಧ್ಯಾನ ಅಲ್ಲಿ ಮಾಡಿ ವೈರಾಗ್ಯದ ಬ್ರದರ್. ಅವರು ಸ್ಥಿತ ಪ್ರಜ್ಞರಾಗಿರ್ತಾರೆ ಬ್ರದರ್. ಇವಾಗ ನಾವ್ ಏನ್ ಓದ್ತಿದೀವಿ ಆ ಕಾರಣ ಹೇಳ್ರಿ. ಎಲ್ಲೆಲ್ಲಿಂದನೂ ಕಬೀರ್ನ ಹೋಗಿ ಕೇಳ್ಕೊಂಬಂದು ಕಾರಣ ಹೇಳ್ಬೇಡ್ರಿ. ವೈರಾಗ್ಯ ಸ್ಥಿತಿಯಲ್ಲಿ ಅವರು ಆಧ್ಯಾತ್ಮಿಕ ಅಭ್ಯಾಸಗಳು ಮಾಡ್ತಾ ಇದ್ದಿದ್ರಿಂದ ಅವರ ವೈರಾಗ್ಯದ ಸ್ಥಿತಿ ಇತ್ತಲ್ಲ, ಅದು ತಾತ್ಕಾಲಿಕವಾಗಿರ್ಲಿಲ್ಲ, ಅದು ನಿರಂತರವಾಗಿತ್ತು. ಆ ನಿರಂತರದ ವೈರಾಗ್ಯದ ಸ್ಥಿತಿಯಲ್ಲಿ ನಿಲ್ತಾಗ ಅವರಿಗೆ ಆ ತೇಜಸ್ ಹಾಗೆ ಇರ್ತಿತ್ತು. ಸ್ಮಶಾನಕ್ಕೆ ಹೋಗಿ ಬಂದಾಗ ತಾತ್ಕಾಲಿಕವಾಗಿ ಜಾಸ್ತಿ ಆಗಿ ಮತ್ತೆ ಕಡಿಮೆ ಆಯ್ತು ಅಂತಂದ್ರೆ ಅದು ತಾತ್ಕಾಲಿಕ ವೈರಾಗ್ಯ ಅಲ್ವಾ? ಯಾವ ತೇಜಸ್ಸು ತಾತ್ಕಾಲಿಕ ಕಾರಣದಿಂದ ಬಂದಿರುತ್ತೋ ಆ ತಾತ್ಕಾಲಿಕ ಕಾರಣ ಹೋಗ್ತಿದ್ದಂಗಿನ ಆ ತೇಜಸ್ಸು ಹೊರಟೋಗುತ್ತೆ. ಆದ್ರೆ ಯಾವುದು ನಿಜವಾದಂತ ಆಧ್ಯಾತ್ಮಿಕ ಸಾಧನೆಯಿಂದ ಬಂದಿರುತ್ತೋ ಅದು ಹಾಗೆ ಉಳ್ಕೊಳುತ್ತೆ. ಆ ತೇಜಸ್ಸಿನಲ್ಲಿ ವ್ಯತ್ಯಾಸವಾಗಲ್ಲ. ಸರಿನಾ? ಏಕೆಂದರೆ ಅಕಸ್ಮಾತ್ ಆದ ಆಘಾತಗಳು ತಾತ್ಕಾಲಿಕವಾಗಿ ವೈರಾಗ್ಯವನ್ನು ಹುಟ್ಟಿಸಿದರೂ ಹೃದಯದಲ್ಲಿ ಭೋಗದ ಮತ್ತು ಬಯಕೆಯ ಬೀಜವು ಆಳವಾಗಿ ಹುದುಗಿದ್ದು ಅನುಕೂಲ ಪರಿಸ್ಥಿತಿ ಉಂಟಾದ ಕೂಡಲೇ ಅಂಕುರಿಸುವುದು. ನಿಜಾರ್ಥದಲ್ಲಿ ಶಾಶ್ವತವಾದ ವೈರಾಗ್ಯ ಭಾವವನ್ನು ಮಿತತ್ವದ ಮೂಲಕ ಆಮೂಲಾಗ್ರ ಶುದ್ಧೀಕರಣದಿಂದಲೇ ಬೆಳೆಸಲು ಸಾಧ್ಯವಾಗುವುದು. ಅಂಡರ್ಲೈನ್ ಮಾಡ್ಕೊಳ್ರಿ. ಹಾಗಾದ್ರೆ ಶಾಶ್ವತವಾದಂಥ ವೈರಾಗ್ಯನ ಬೆಳೆಸ್ಕೊಳ್ಳಿಕ್ಕೆ ಯಾವುದು ದಾರಿ ಅಂತಂದ್ರೆ ಮಿತತ್ವ ಬೆಳೆಸ್ಕೋಬೇಕು, ಜೊತೆಗೆ ಆಮೂಲಾಗ್ರ ಶುದ್ಧೀಕರಣವನ್ನು ಮಾಡಿಸ್ಕೋಬೇಕು. ಇದೆರಡು ಆದಾಗ ಮಾತ್ರನೇ ನಾವು ಶಾಶ್ವತವಾದಂಥ ವೈರಾಗ್ಯದಲ್ಲಿ ನೆಲೆ ನಿಲ್ಲಕ್ಕೆ ಸಾಧ್ಯ. ವೇದಾಂತಿಗಳು ವೈರಾಗ್ಯವನ್ನು ಬೇರೆ ರೀತಿಯಲ್ಲಿ ಅಭ್ಯಸಿಸುವರು. ತಾವು ನೋಡುವುದೆಲ್ಲವೂ ಮಾಯೆಯಾಗುವುದರಿಂದ ಕ್ಷಣಿಕ ಅಥವಾ ಮಿಥ್ಯೆ ಎಂಬ ಕಲ್ಪನೆಯನ್ನು ಪ್ರಯತ್ನಪೂರ್ವಕವಾಗಿ ನಂಬಿ ಅಡಿಯಲ್ಲಿರುವ ಸತ್ಯವಸ್ತುವನ್ನು ಬ್ರಹ್ಮವೆಂದು ನಿಶ್ಚಯಿಸುವರು. ಈ ಕಲ್ಪನೆಯನ್ನು ಬಳೆಗೊಳಿಸಲು ಅವರು ತಮ್ಮ ಸಂಕಲ್ಪ ಶಕ್ತಿಯನ್ನು ಉಪಯೋಗಿಸುವರು. ಅದರ ಪರಿಣಾಮವಾಗಿ ಅವರಿಗದು ರೂಢಿಯಾಗಿ ಕೇವಲ ಬಾಹ್ಯ ಕರ್ಮಗಳಷ್ಟೇ ಬದಲಾವಣೆ ತಲೆದೋರುವುದು. ಆದುದರಿಂದ ಅದರ ಪರಿಣಾಮವು ಹೊರಗಷ್ಟೇ ಆಗುವುದು. ದೀರ್ಘಕಾಲದ ಸತತಾಭ್ಯಾಸದಿಂದ ಅದು ಒಳಗೂ ಕಿಂಚಿತ್ ಪ್ರತಿಬಿಂಬಿಸಬಹುದು. ಅದರಂತೆಯೇ ಅನುಭವದ ಸೋಂಕಿಲ್ಲದ ಮತ್ತು ಕೇವಲ ಕಲ್ಪನಾ ಬಲದಿಂದ ಪ್ರಚೋದಿತವಾದ ವಿವೇಕವಾದರೂ ಭದ್ರವಾಗಿರುವುದಿಲ್ಲ. ಅನುಭವದ ಸೋಂಕಿಲ್ಲ, ಕೇವಲ ಕಲ್ಪನಾ ಬಲ ಮತ್ತು ಸಂಕಲ್ಪ ಬಲದಿಂದ ಯಾವುದು ನಮಗೆ ಪ್ರಚೋದಿತವಾಗಿರುತ್ತೆ ವಿವೇಕ, ಅದು ಭದ್ರವಾಗಿರುವುದಿಲ್ಲ. ವಿವೇಕ ವೈರಾಗ್ಯಗಳು ನಿಜವಾಗಿ ಸಾಧನಗಳಾಗಿರದೆ ಹಲವು ಸಾಧನೆಗಳ ಪರಿಣಾಮವೆಂಬುದು ಈ ವಿಷಯದ ಸೂಕ್ಷ್ಮ ಅಭ್ಯಾಸದಿಂದ ತಿಳಿದು ಬರುವುದು. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ವಿವೇಕ ವೈರಾಗ್ಯಗಳು ನಿಜವಾಗಿಯೂ ಆಗಿರದೆ ಬೇರೆ ಹಲವು ಸಾಧನಗಳ ಪರಿಣಾಮ. ಸಾಧನ ಚತುಷ್ಟಯ ಅಂತ ಯಾಕೆ ಹೇಳ್ತೀವಿ? ಆ ಸಾಧನೆ ಮಾಡ್ಬೇಕಾದ್ರೆ, ಆಧ್ಯಾತ್ಮಿಕ ಸಾಧನೆ ಮಾಡ್ಬೇಕಾದ್ರೆ 4 ಸಾಧನೆಗಳನ್ನ ಮಾಡ್ಬೇಕು ಅಂತ ಹೇಳ್ತೀವಿ. ಆ 4 ಸಾಧನ ನಾವು ಅಭ್ಯಾಸ ಮಾಡ್ಲಿಕ್ಕೆ ಹೋಗ್ತೀವಿ. ಆದ್ರೆ ಬಾಬೂಜಿಯವರು ಹೇಳ್ತಿದ್ರೆ ವಿವೇಕ ವೈರಾಗ್ಯ ಸಾಧನಗಳಲ್ಲ, ಬೇರೆ ಸಾಧನ ಮಾಡಿದಾಗ ಬರ್ತಕ್ಕಂಥ ಪರಿಣಾಮಗಳು ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ನೋಡಿ. ನಾವು ಸಾಮಾನ್ಯವಾಗಿ ಸಾಧನೆ ಬಗ್ಗೆ ಯೋಚನೆ ಮಾಡೋದಕ್ಕೂ ಇಲ್ಲಿ ಬಾಬೂಜಿಯವರು ಸಾಧನೆ ಅಂತ ಹೇಳ್ತಿರೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ವಿವೇಕ ವೈರಾಗ್ಯ ಸಾಧನೆಯ ಪರಿಣಾಮ,
ಹಾಗಾದ್ರೆ ಸಾಧನೆ ಯಾವುದು ಅದು ಮುಂದೆ ಹೇಳ್ತಾರೆ. ಯಾವ ಸಾಧನೆ ಮಾಡಿದ್ರೆ ವಿವೇಕ ವೈರಾಗ್ಯ ತಾನಾಗಿ ಬೆಳೆಯುತ್ತೆ ಅಂತ. ಆದ್ರೆ ನಾವೇನ್ ಮಾಡ್ತೀವಿ, ಕೃತಕವಾಗಿ ಆ ಸಾಧನೆಗಳನ್ನ ಅಭ್ಯಾಸ ಮಾಡ್ಲಿಕ್ಕೆ ಹೋದಾಗ ವಿವೇಕ ವೈರಾಗ್ಯನ ಏನಂತ ಹೇಳ್ಕೊಳ್ತೀವಿ, ಜಗತ್ತೆಲ್ಲ ಮಿಥ್ಯ, ಅದ್ರ ಹಿಂದೆ ಇರ್ತಕ್ಕಂಥದ್ದು ಸತ್ಯ, ನಾನು ಅದ್ರ ಕಡೆಗೆ ಗಮನ ಕೊಡ್ತೀನಿ ಅಂತ ಹೇಳಿ ಅದ್ರ ಕಡೆಗೆ ಗಮನ ಕೊಡ್ಲಿಕ್ಕೆ ನಾವು ಮನಸ್ಸನ್ನ ಬಲವಂತ ಪಡಿಸಿದಾಗ, ಯಾಕೆ ನಮಗೆ ಜಗತ್ತಿನಲ್ಲಿ ಇರ್ತಕ್ಕಂಥ ಸತ್ಯ ಕಾಣ್ತಿಲ್ಲ, ನಮ್ಮ ಹೃದಯದಲ್ಲಿ ಸಂಸ್ಕಾರಗಳು ಆವರಿಸಿದೆ. ಹೃದಯದಲ್ಲಿ ಸಂಸ್ಕಾರಗಳು ಆವರಿಸಿರುವವರೆಗೂ ಕೂಡ ನಮಗೆ ಸತ್ಯ ಕಾಣಲಿಕ್ಕೆ ಸಾಧ್ಯವಿಲ್ಲ. ಆಂತರಿಕ ಸತ್ಯನೇ ಬಾಹ್ಯ ಸತ್ಯವಾಗಿ ಗೋಚರವಾಗದು. ಆಂತರಿಕ ಸತ್ಯನೇ ಇಲ್ಲದೆ ಇದ್ರೆ ಬಾಹ್ಯ ಸತ್ಯ ಕೂಡ ನಮ್ಗೆ ಗೋಚರವಾಗಲ್ಲ, ಅನುಭವಕ್ಕೆ ಬರಲ್ಲ. ಅದಕ್ಕೆ ಏನ್ ಹೇಳ್ತೇನೆ, ವೈರಾಗ್ಯ ಬೆಳೆಸ್ಕೋಬೇಕಂತಂದ್ರೆ ನಿಜವಾದಂತ ಶಾಶ್ವತ ವೈರಾಗ್ಯ ಭಾವವನ್ನು ಮಿತತ್ವದ ಮೂಲಕ ಮತ್ತು ಶುದ್ಧೀಕರಣದಿಂದಲೇ ಬೆಳೆಸಲು ಸಾಧ್ಯವಾಗುವುದು. ನೋಡಿ, ಅಲ್ಲಿ ಹೇಳ್ತಾ ಇದ್ದಾರೆ, ವಿವೇಕ ವೈರಾಗ್ಯ ಎರಡು ಸಾಧನಗಳಲ್ಲ, ಎರಡು ಸಾಧನೆಯ ಪರಿಣಾಮ. ಸಾಧನೆ ಆದರೆ ಏನು, ಮಿತತ್ವದ ಸಾಧನೆ, ಶುದ್ಧೀಕರಣದ ಸಾಧನೆ. ಇದು ಎರಡು ಮಾಡಿಕೊಂಡಾಗ ವಿವೇಕ ವೈರಾಗ್ಯ ತಾನಾಗಿ ಬರುತ್ತೆ ಪರಿಣಾಮವಾಗಿ. ವಿವೇಕವಾಗಲಿ ವೈರಾಗ್ಯವಾಗಲಿ ಸ್ಮರಣೆ, ಭಕ್ತಿ ಅಥವಾ ಪ್ರೇಮ ಮುಂತಾದ ಯೌಗಿಕ ಸಾಧನಗಳ ಸತತ ಅಭ್ಯಾಸದಿಂದ ಬೇರೆ ಬೇರೆ ಹಂತಗಳಲ್ಲಿ ಬೆಳೆಸಲಾದ ಒಂದು ಮಾನಸಿಕ ಸ್ಥಿತಿಯಾಗಿದೆ. ಇಂದ್ರಿಯಗಳು ಪೂರ್ಣವಾಗಿ ಶುದ್ಧವಾಗದ ಹೊರತು ನಿಜವಾದ ವಿವೇಕವು ಬೆಳೆಯುವುದಿಲ್ಲ. ಅಂಡ್ಲೈನ್ ಮಾಡ್ಕೊಳ್ರಿ. ಇಂದ್ರಿಯಗಳು ಪೂರ್ಣವಾಗಿ ಶುದ್ಧವಾಗದ ಹೊರತು ನಿಜವಾದ ವಿವೇಕವು ಬೆಳೆಯುವುದಿಲ್ಲ. ಸೊ ಮತ್ತೆ ಶುದ್ಧೀಕರಣಕ್ಕೆ ಬರ್ತಾ ಇದ್ದಾರೆ. ಮುಂಚೆ ಏನು ಹೇಳಿದ್ರು, ಮಿತತ್ವ ಶುದ್ಧೀಕರಣ ಬೇಕು ಅಂತ ಹೇಳಿದ್ರು. ಈಗ ಏನು ಹೇಳ್ತಾ ಇದ್ದಾರೆ, ನಿಮಗೆ ಶುದ್ಧತೆ ಬರೋವರೆಗೂ ಕೂಡ ನಿಮಗೆ ವಿವೇಕ ಬರಲಿಕ್ಕೆ ಸಾಧ್ಯವಿಲ್ಲ. ಮನಸ್ಸು ಸುಶಿಕ್ಷಿತವೂ ಸುನಿಯಂತ್ರಿತವೂ ಆಗಿ ಅಹಂಕಾರವು ಪರಿಶುದ್ಧ ಸ್ಥಿತಿಯನ್ನು ಹೊಂದದ ಹೊರತು ಇಂದ್ರಿಯಗಳು ಶುದ್ಧವಾಗಲಾರವು. ಈಗ ವಿವೇಕ ಬರಬೇಕಾದ್ರೆ ಇಂದ್ರಿಯ ಶುದ್ಧಿ ಆಗ್ಬೇಕು. ಆದ್ರೆ ಇಂದ್ರಿಯ ಶುದ್ಧಿ ಯಾವಾಗಪ್ಪ ಆಗುತ್ತೆ ಅಂತಂದ್ರೆ, ಮನಸ್ಸು ಸುಶಿಕ್ಷಿತ ಆಗ್ಬೇಕು, ಸುನಿಯಂತ್ರಿತ ಆಗ್ಬೇಕು, ಅಹಂಕಾರ ಪರಿಶುದ್ಧ ಸ್ಥಿತಿಗೆ ಬರಬೇಕು. ಈ ಮೂರು ಆಗದ ಹೊರತು ಇಂದ್ರಿಯ ಕೂಡ ಶುದ್ಧ ರೂಪಕ್ಕೆ ಬರಲ್ಲ. ಅದಕ್ಕೆ ನಾವು ನಮ್ಮ ಸಂಸ್ಥೆನಲ್ಲಿ ಇಂದ್ರಿಯಗಳ ಮೇಲೆ ಕೆಲಸ ಮಾಡ್ಲಿಕ್ಕೆ ಹೋಗಲ್ಲ. ನಾವ್ ಎಲ್ಲಿ ಕೆಲಸ ಮಾಡ್ತೀವಿ, ಹೃದಯದ ಮೇಲೆ ಕೆಲಸ ಮಾಡ್ತೀವಿ. ಹೃದಯದ ಮೇಲೆ ಕೆಲಸ ಮಾಡಿದಾಗ ಹೃದಯದಲ್ಲಿ ಆದಂತಹ ಶುದ್ಧತೆಯ ಪರಿಣಾಮ ಮನಸ್ಸಿನ ಮೇಲೆ ಆಗುತ್ತೆ. ಈಗ ಮನಸ್ಸು ಶುದ್ಧವಾಗುತ್ತೆ, ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ, ಮನಸ್ಸು ಶಿಕ್ಷಿತವಾಗುತ್ತೆ. ಯಾವಾಗ ಮನಸ್ಸು ಶಿಕ್ಷಿತವಾಗುತ್ತೋ ಅಹಂಕಾರ ತಿಳಿಯಾಗುತ್ತೆ. ಅಹಂಕಾರ ತಿಳಿಯಾದ್ಮೇಲೆ ಇಂದ್ರಿಯಗಳು ತಾನಾಗೆ ಸರಿ ಹೋಗುತ್ತೆ, ಶುದ್ಧವಾಗುತ್ತೆ. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಇಂದ್ರಿಯ ಶುದ್ಧಿಯಿಂದ ಮನಸ್ಸಿನ ಶುದ್ಧಿಯ ಕಡೆಗೆ ಹೋಗಿ ತದನಂತರ ಆತ್ಮಶುದ್ಧಿಗೆ ಹೋಗ್ತೀವಿ. ಆದ್ರೆ ನಮ್ಮಲ್ಲಿ ಉಲ್ಟಾ ಮಾಡ್ತೀವಿ. ಸೀದಾ ಆತ್ಮ ಎಲ್ಲಿದೆ, ಹೃದಯದಲ್ಲಿದೆ, ಹೃದಯದ ಮೇಲೆ ಕೆಲಸ ಮಾಡಪ್ಪ. ಅಲ್ಲಿ ಹೃದಯದ ಮೇಲೆ ಕೆಲಸ ಮಾಡ್ತಿದ್ದಂಗೆನೆ ಆತ್ಮದ ಶುದ್ಧತೆ, ಪ್ಯೂರಿಟಿ ಏನಿದೆಯಲ್ಲ, ಅದು ವ್ಯಕ್ತ ಆಗ್ಲಿಕ್ಕೆ ಶುರು ಆಗುತ್ತೆ ಹೃದಯದಲ್ಲಿ. ಹೃದಯ ಮನಸ್ಸು ಎರಡು ಜೊತೆಯಾಗಿ ಕೆಲಸ ಮಾಡೋದ್ರಿಂದ ಹೃದಯದಲ್ಲಿ ಆತ್ಮದ ಶುದ್ಧತೆ ಏನ್ ಪ್ರಕಟ ಆಗುತ್ತೆ, ಆ ಶುದ್ಧತೆ ಈಗ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಮನಸ್ಸಿನ ಮೇಲೆ ಆ ಶುದ್ಧತೆ ಪರಿಣಾಮ ಬೀರ್ತಿದ್ದಂಗೆನೆ ಆ ಮನಸ್ಸು ಕೂಡ ಶಿಕ್ಷಿತವಾಗುತ್ತೆ, ನಿಯಂತ್ರಣಕ್ಕೆ ಬರುತ್ತೆ. ಇದಿಷ್ಟು ಆದ್ಮೇಲೆ ಆ ಮನಸ್ಸಿನ ದೆಸೆಯಿಂದ ಕಡೆಯಲ್ಲಿ ಇಂದ್ರಿಯಗಳು ಶುದ್ಧವಾಗುತ್ತೆ. ಇಂದ್ರಿಯಗಳು ಶುದ್ಧವಾದ ಮೇಲೆ ವಿವೇಕ ಬರುತ್ತೆ. ಹಾಗಾದ್ರೆ ನಮ್ಮಲ್ಲಿ ಹಲವಾರು ವರ್ಷಗಳಿಂದ ಧ್ಯಾನ ಮಾಡ್ತಾ ಇದ್ದು ನಮಗೆ ವಿವೇಕ ಪ್ರಕಟ ಆಗಿಲ್ಲ ಅಂತಂದ್ರೆ ಏನರ್ಥ, ಇಂದ್ರಿಯ ಶುದ್ಧಿ ಆಗಿಲ್ಲ ಅಂತ. ಇಂದ್ರಿಯ ಶುದ್ಧಿ ಆಗಿಲ್ಲ ಅಂತಂದ್ರೆ ಏನರ್ಥ, ಮನಸ್ಸು ಶುದ್ಧಿ ಆಗಿಲ್ಲ ಅಂತ. ಮನಸ್ಸು ಶುದ್ಧಿ ಆಗಿಲ್ಲ ಅಂತಂದ್ರೆ ಮನಸ್ಸು ನಿಯಂತ್ರಣಕ್ಕೆ ಬಂದಿಲ್ಲ, ಮನಸ್ಸು ಶಿಕ್ಷಿತವಾಗಿಲ್ಲ, ಅಹಂಕಾರ ನೋಡ್ರಿ. ಈ ರೀತಿ ಇತ್ತಂತಂದ್ರೆ ಶುದ್ಧತೆ ಎಲ್ರಿ ಆಗತ್ತೆ. ಈ ರೆಕಾರ್ಡ್ ಓಡ್ತಾ ಇದೆ, ಅವ್ರ ಪಾಡಿಗೆ ಅವ್ರು ಕಿರ್ಚ್ತಾ ಇದ್ದಾರೆ, ಏನಾರು ಕೇಳಿಸ್ಕೊಳ್ತಾ ಇದಾರೆ. ಶುದ್ಧತೆ ಆಗಿಲ್ಲ ಅಂತ ಗಲಾಟೆ ಬೇರೆ ಮಾಡ್ತೇವೆ ಆಮೇಲೆ. ಸೊ ಈಗ ಮತ್ತೆ ವಾಪಸ್ ಬರೋಣ, ಅದೇ ಸೀಕ್ವೆನ್ಸ್. ನಮಗೆ ವಿವೇಕ ಪ್ರಕಟ ಆಗಿಲ್ಲ ಅಂತಂದ್ರೆ ಇಂದ್ರಿಯ ಶುದ್ಧಿ ಆಗಿಲ್ಲ. ಇಂದ್ರಿಯ ಶುದ್ಧಿ ಯಾಕಾಗಿಲ್ಲ, ಮನಸ್ಸು ಶಿಕ್ಷಿತವಾಗಿಲ್ಲ, ಮತ್ತೆ ಮನಸ್ಸು ನಿಯಂತ್ರಣಕ್ಕೆ ಬಂದಿಲ್ಲ, ಅಹಂಕಾರ ತಿಳಿಯಾಗಿಲ್ಲ, ಅದಕ್ಕಾಗಿಲ್ಲ. ಅದು ಯಾಕಾಗಿಲ್ಲ, ಮನಸ್ಸು ಹೃದಯದಲ್ಲಿರ್ತಕ್ಕಂಥ ಶುದ್ಧತೆಯ ಪ್ರಭಾವಕ್ಕೆ ಒಳಪಟ್ಟಿಲ್ಲ. ಹೃದಯದಲ್ಲಿ ಶುದ್ಧತೆ ಯಾಕೆ ಪ್ರಕಟ ಆಗಿಲ್ಲ, ನಾವು ಆತ್ಮದ ಕಡೆಗೆ, ಹೃದಯದಲ್ಲಿರ್ತಕ್ಕಂಥ ಆತ್ಮದ ಕಡೆಗೆ ಗಮನ ಕೊಟ್ಟಿಲ್ಲ. ನೋಡಿ, ಎಲ್ಲ ಒಂದಕ್ಕೊಂದು ಸೀಕ್ವೆನ್ಸ್ ಹೆಂಗಿದೆ.
ಆವಾಗ ನಮಗೆ ವಿವೇಕ ಪ್ರಕಟ ಆಗಲ್ಲ. ಯಾವಾಗ ವಿವೇಕ ಪ್ರಕಟ ಆಗಲ್ಲ, ನಾವು ಎಕ್ಸಾಮ್ನಲ್ಲಿ ಪಾಸ್ ಆಗಲ್ಲ. ಇದು ಅರ್ಥ ಆಗ್ತಿದೆಯಾ? ಯಾಕೆ ಕೆಲವರು ಎಕ್ಸಾಮಲ್ಲಿ ಪಾಸ್ ಆಗ್ತಾರೆ, ಯಾಕೆ ಎಕ್ಸಾಮಲ್ಲಿ ಪಾಸ್ ಆಗಲ್ಲ ಅಂತ. ಎಕ್ಸಾಮಲ್ಲಿ ಪಾಸ್ ಆಗೋದು ಕೇವಲ ಬುದ್ಧಿಶಕ್ತಿಯಿಂದ ಪಾಸ್ ಆಗ್ಲಿಕ್ಕೆ ಆಗಲ್ಲ. ಈ ಎಕ್ಸಾಮಲ್ಲಿ ಹೃದಯನೂ ತಕ್ಕ ಮಟ್ಟಿಗೆ ಶುದ್ಧೀಕರಣಗೊಂಡಿದ್ರೆ ಮಾತ್ರ ಎಕ್ಸಾಮ್ ಪಾಸ್ ಆಗ್ತಾರೆ, ಇಲ್ದೇ ಪಾಸ್ ಆಗಲ್ಲ. ಬೇರೆ ಎಕ್ಸಾಮಲ್ಲಿ ಕೇವಲ ಬುದ್ಧಿಶಕ್ತಿಯ ಪರೀಕ್ಷೆ ಮಾಡ್ತಾರೆ. ಇಲ್ಲಿ ಹೃದಯದ ಸ್ಥಿತಿ ಮತ್ತು ಬುದ್ಧಿಶಕ್ತಿ ಎರಡೂ ಪರೀಕ್ಷೆ ಆಗುತ್ತೆ. ನಿಮ್ಗೆ ಗೊತ್ತಿಲ್ಲದಂಗೆನೇ ಆಗುತ್ತೆ ಪರೀಕ್ಷೆ. ಸರಿನಾ? ಸರಿ. ಈ ಪ್ರಕಾರ ವಿವೇಕವು ಇಷ್ಟ ಪರಿಣಾಮವನ್ನು ತಂದುಕೊಳ್ಳಲು ಅನುಸರಿಸಲಾಗುವ ಸಾಧನಗಳ ಫಲವಾಗಿದೆ. ಅದೇ ರೀತಿ ವೇದಾಂತಿಗಳು ಎರಡನೇ ಸಾಧನವಾದಂಥ ವೈರಾಗ್ಯವಾದರೂ ವಿವೇಕದ ಪರಿಣಾಮವಾಗಿದೆ. ಸೊ ವಿವೇಕ ಬಂದರೆ ಮಾತ್ರನೇ ವೈರಾಗ್ಯ ಬರಲಿಕ್ಕೆ ಸಾಧ್ಯ. ವಿವೇಕನೇ ಬರಲಿಲ್ಲ ಅಂದರೆ ವೈರಾಗ್ಯನೂ ಬರಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ಅವು ಯೋಗದ ಪ್ರಾಥಮಿಕ ಸಿದ್ಧಿಗಳ ಮಜಲುಗಳಾಗವೇ ಇಲ್ಲದೆ ಮಜಲುಗಳನ್ನು ಮುಟ್ಟುವ ಸಾಧನಗಳಲ್ಲ. ಅದು ನಾವು ಮಾಡ್ತಕ್ಕಂಥ ಅಭ್ಯಾಸದ ಪರಿಣಾಮದಿಂದ ಬರ್ತಕ್ಕಂಥದ್ದು. ಹೀಗೆ ಅವು ಯೋಗದ ಪ್ರಾಥಮಿಕ ಸಿದ್ಧಿಗಳ ಮಜಲುಗಳಾವೆ. ಮಜಲು ಅಂದರೆ ಮೆಟ್ಲುಗಳು. ಮೆಟ್ಟಲುಗಳಾಗಿವೆ ಅಲ್ಲದೆ ಮಜಲುಗಳನ್ನು ಮುಟ್ಟುವ ಸಾಧನೆಗಳಲ್ಲ. ಅದೇ ಮೆಟ್ಲಾಗತ್ತೆ. ಬೇರೆ ಮೆಟ್ಲನ್ನು ಹತ್ಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ. ಇದೇ ಮೆಟ್ಲಾಗತ್ತೆ. ನಾವು ಅಭ್ಯಾಸ ಮಾಡೋದ್ರಿಂದ ಈ ಮೆಟ್ಲು ತನಗೆ ತಾನಾಗಿ ಫಾರ್ಮ್ ಆಗುತ್ತೆ. ಇದನ್ನು ಹತ್ಕೊಂಡು ಹೋಗ್ತೇವೆ ಅಷ್ಟೇ ನಾವು. ಯೋಗದ ಸಹಜ ಮಾರ್ಗ ಪದ್ಧತಿಯಲ್ಲಿ ವಿವೇಕ ವೈರಾಗ್ಯಗಳನ್ನು ಪ್ರತ್ಯೇಕ ಸಾಧನೆಗಳನ್ನು ಗಣಿಸದೆ ಸಾಧಕನ ಪ್ರಗತಿಯಲ್ಲಿ ತಾವಾಗಿಯೇ ಬೆಳೆದು ಬರೆಯಬೇಕೆಂಬ ದೃಷ್ಟಿಯಿಂದ ಅವುಗಳನ್ನು ಬದಿಗಿರಿಸಲಾಗಿದೆ. ಸೊ ನಾವು ನೇರವಾಗಿ ವಿವೇಕ ವೈರಾಗ್ಯ ಬೆಳೆಸ್ಕೋಬೇಕು ಅಂತ ಏನು ಮಾಡ್ಲಿಕ್ಕೆ ಹೋಗಲ್ಲ. ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ಸರಿಯಾದಂಥ ರೀತಿಯ ಅಭ್ಯಾಸ ಮಾಡಿದ್ರೆ ತನಗೆ ತಾನಾಗೆ ಇದೆಲ್ಲ ಪ್ರಕಟ ಆಗುತ್ತೆ ಅಂತ ಹೇಳ್ತೇವೆ. ಸರಿನಾ? ಅದು ಆರು ವಿಧವಾದಂಥ ಆಧ್ಯಾತ್ಮಿಕ ಸಿದ್ಧಿಗಳನ್ನು ಒಳಗೊಂಡಂತ ಷಟ್ ಸಂಪತ್ತಿ ಎಂಬ ವೇದಾಂತಿಗಳ ತೃತೀಯ ಸಾಧನದಿಂದ ಸಹಜ ಮಾರ್ಗವು ಆರಂಭವಾಗುವುದು. ಹಾಗಾದ್ರೆ ಸಹಜ ಮಾರ್ಗ ಎಲ್ಲಿಂದ ಶುರುವಾಗುತ್ತೆ? ಷಟ್ ಸಂಪತ್ತಿಯಿಂದ ಶುರುವಾಗುತ್ತೆ, ವಿವೇಕ ವೈರಾಗ್ಯಗಳಿಂದಲ್ಲ. ಷಟ್ ಸಂಪತ್ತಿ ಅಭ್ಯಾಸ ಮಾಡ್ತಾ ಮಾಡ್ತಾ ಕಾಲಕ್ರಮೇಣದಲ್ಲಿ ವಿವೇಕ ವೈರಾಗ್ಯ ತನಗೆ ತಾನಾಗೆ ಪ್ರಕಟ ಆಗುತ್ತೆ. ಇವುಗಳಲ್ಲಿ ಮೊಟ್ಟ ಮೊದಲನೆಯದು ಶಮ. ಈಗ ಷಟ್ ಸಂಪತ್ತಿ ಬಗ್ಗೆ ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲನೆಯದು ಶಮ. ಇದು ಮನಸ್ಸನ್ನು ಸ್ವಸ್ಥ ಮತ್ತು ಶಾಂತ ಸ್ಥಿತಿಗೆ ತರುವುದು. ಇದರ ಅಭ್ಯಾಸ ಮಾಡಿದಾಗ ವಿವೇಕ ವೈರಾಗ್ಯಗಳು ತಾವಾಗಿಯೇ ಸಾಧಿಸಲ್ಪಡುವವು. ಸೊ ಶಮದ ಅಭ್ಯಾಸದಿಂದ ನಾವು ವಿವೇಕ ವೈರಾಗ್ಯವನ್ನು ಗಳಿಸ್ಕೊಳ್ತೀವಿ. ಹಾಗಾದ್ರೆ ಶಮದ ಅಭ್ಯಾಸ ಅಂದ್ರೆ ಏನು? ಶಮದ ಅಭ್ಯಾಸ ಆಯ್ತು ಅಂತಂದ್ರೆ ಮನಸ್ಸನ್ನ ಸ್ವಸ್ಥ ಮಾಡುತ್ತೆ ಮತ್ತೆ ಶಾಂತ ಸ್ಥಿತಿಗೆ ತರುತ್ತೆ. ಸರಿನಾ? ವಸ್ತುಗಳ ಅಭಾವಾರ್ಥದಲ್ಲಿನ ವೈರಾಗ್ಯವು ನನ್ನ ಅಭಿಪ್ರಾಯದ ಮೇರೆಗೆ ಬಹಳ ಕಠಿಣವಾದುದು. ಅಂದ್ರೆ ವಸ್ತುಗಳಿಂದ ಅಭಾವಾರ್ಥ ಅಂತಂದ್ರೆ ದೂರ ಇರೋದು. ವಸ್ತುಗಳಿಂದ ದೂರ ಇದ್ದು ನಾವು ವೈರಾಗ್ಯ ಬೆಳೆಸ್ಕೊಳ್ತೀವಿ ಅಂದ್ರೆ ತುಂಬಾ ಕಷ್ಟ ಅದು. ಅದಕ್ಕೆ ಕಾಡಿಗೆ ಹೋಗಿ ವೈರಾಗ್ಯ ಬೆಳೆಸ್ಕೊಳ್ಳೋದು. ಕಾಡಿಗೆ ಹೋಗಿ ವೈರಾಗ್ಯ ಬೆಳೆಸ್ಕೊಂಡ್ರೆ ಅದು ತಾತ್ಕಾಲಿಕವಾಗಿರುತ್ತೆ, ಯಾಕಂದ್ರೆ ಅದು ಶಾಶ್ವತವಾಗಲ್ಲ. ಯಾಕಂತಂದ್ರೆ ಈ ಫೈರ್ ಫೈಟಿಂಗ್ ಮಾಡ್ತೀರ ಅಂತ ಇಟ್ಕೊಳ್ರಿ, ಅಗ್ನಿಶಾಮಕ ದಳ ಅಂತ ಹೇಳ್ತೀವಿ. ಅಗ್ನಿಶಾಮಕ ದಳದವ್ರಿಗೆ ಅಗ್ನಿ ಇರೋ ಕಡೆ ಟ್ರೈನಿಂಗ್ ಕೊಡ್ತೀರಾ, ಅಗ್ನಿ ಇಲ್ದೇ ಇರೋ ಕಡೆ ಟ್ರೈನಿಂಗ್ ಕೊಡ್ತೀರಾ? ಯಾರು ಕೊಡ್ತೀರಾ ತರಬೇತಿ ಕೊಟ್ರೆ? ಇರೋ ಕಡೆ ಕೊಡ್ಬೇಕು. ಇರೋ ಕಡೆ ಕೊಟ್ರೆ ತಾನೆ ಅವ್ರು ಟ್ರೈನಿಂಗ್ ಆಗೋದು, ಅಗ್ನಿನ ಹೆಂಗೆ ಆರಿಸೋದು ಅಂತ. ಅಗ್ನಿನೇ ಇಲ್ದೇ ಇರೋ ಕಡೆಗೆ ಹೋಗಿ ನಾನು ಅಗ್ನಿಶಾಮಕ ಟ್ರೈನಿಂಗ್ ಕೊಡ್ತೀನಿ ಅಂದ್ರೆ ಹೆಂಗಿರುತ್ತೆ ಕತೆ? ಅಂದ್ರೆ ನೀಗಿರಿದೆ ಈಜ್ಕೊಳ್ತಂಗೆ. ಜೀವನದಲ್ಲಿ ನಾವು ಎಲ್ಲಿ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸ್ತೀವೋ ಅಲ್ಲಿದ್ದುಕೊಂಡೇನೆ ನಾವು ಅದಕ್ಕೆ ತರಬೇತಿ ಪಡ್ಕೊಂಡ್ರೆ ವೈರಾಗ್ಯ ತನಗೆ ತಾನಾಗೆ ಬರುತ್ತೆ. ಅದನ್ನ ಸರಿಯಾದಂತ ರೀತಿಯಲ್ಲಿ ಹ್ಯಾಂಡಲ್ ಮಾಡೋದನ್ನ ಕಲ್ತ್ಕೊಂಡ್ರೆ, ನಿಭಾಯಿಸೋದನ್ನ ಕಲ್ತ್ಕೊಂಡ್ರೆ ವೈರಾಗ್ಯ ತನಗೆ ತಾನಾಗೆ ಬರುತ್ತೆ. ನಾವು ಸಂಸಾರದ ಕಷ್ಟ ಕಾರ್ಪಣ್ಯಗಳನ್ನು ಬಿಟ್ಟು ಓಡ್ ಹೋಗಿ ಕಾಡಲ್ಲಿ ಕೂತ್ಕೊಂಡು ಅಲ್ಲಿ ನಾನು ವೈರಾಗ್ಯ ಬೆಳೆಸ್ಕೊಳ್ತೀನಿ ತಾತ್ಕಾಲಿಕವಾಗಿ ಅಂತಂದ್ರೆ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇದನ್ನೇ ಬಾಬೂಜಿಯವರು ಬರೀತಾರೆ. ಸರಿನಾ? ವಸ್ತುಗಳ ಅಭಾವಾರ್ಥ. ಅಭಾವ ಅಂತಂದ್ರೆ ವಸ್ತುಗಳು ಇಲ್ಲ, ಅಲ್ಲಿ ವಸ್ತುಗಳ ಅಭಾವ ಇದೆ. ಆ ಅಭಾವಾರ್ಥಗಳಲ್ಲಿನ ವೈರಾಗ್ಯವು ನನ್ನ ಅಭಿಪ್ರಾಯದ ಮೇರೆಗೆ ಬಹಳ ಕಠಿಣವಾದುದು. ಏಕೆಂದರೆ ಅದರಲ್ಲಿ ನಿವೃತ್ತಿ ಮಾರ್ಗವನ್ನು ಅವಲಂಬಿಸಿ ನಿಮ್ಮ ದೃಷ್ಟಿಗೆ ಬೆಳೆಯುವುದೆಲ್ಲವನ್ನೂ ನಿರಾಕರಿಸಲಾಗುವುದು. ನೆಗೆಟಿವ್ ಮಾರ್ಗ, ಅದು ನಕಾರಾತ್ಮಕ ಮಾರ್ಗ. ಕಣ್ಣಿಗೆ ಕಾಣ್ತಾ ಇದೆ ಆದ್ರೆ ಇಲ್ಲ ಅಂತ ವಾದ ಮಾಡ್ತೀರಿ ನೀವು. ಅದು ನಕಾರಾತ್ಮಕವಾದಂಥ ಮಾರ್ಗ, ನಿವೃತ್ತಿ ಮಾರ್ಗ ಅಥವಾ ನಕಾರಾತ್ಮಕವಾದಂಥ ಮಾರ್ಗ. ಆದರೆ ನೀವು ನಿರ್ದಿಷ್ಟವಾದ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು
ಒಂದೇ ಸತ್ಯ ವಸ್ತುವನ್ನು ಅಂಗೀಕರಿಸಿ ಅದಕ್ಕೆ ಮನಪೂರ್ವಕವಾಗಿ ಅಂಟಿಕೊಂಡುದಾದರೆ ಉಳಿದ ವಸ್ತುಗಳೆಲ್ಲ ಸ್ವಾಭಾವಿಕವಾಗಿ ಹಿಂದೆ ಸರಿದು ಕ್ರಮೇಣ ನೀವು ಅವುಗಳ ಬಗ್ಗೆ ಅನಾಸ್ಥೆ ವಹಿಸುವಿರಿ. ಇಲ್ಲಿ ನಾವೇನ್ ಮಾಡ್ತೀವಿ, ಇದು ಪಾಸಿಟಿವ್ ಅಪ್ರೋಚ್, ಅದು ನೆಗೆಟಿವ್ ಅಪ್ರೋಚ್, ನಕಾರಾತ್ಮಕ ಧೋರಣೆ. ಇದು ಸಕಾರಾತ್ಮಕ ಧೋರಣೆ. ನಾವಿಲ್ಲಿ ಏನ್ ಮಾಡ್ತೀವಿ, ಒಂದು ಸತ್ಯ ವಸ್ತುವನ್ನು ಇಟ್ಕೊಳ್ತೀವಿ, ಆ ಸತ್ಯ ವಸ್ತುಗಳ ಕಡೆನೇ ಗಮನ ಕೊಟ್ಟು ಅದಕ್ಕೆ ಅಂಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಯಾವಾಗ ನಾವು ಸತ್ಯ ವಸ್ತು ಕಡೆನೇ ಗಮನ ಕೊಟ್ಟು ಅದಕ್ಕೆ ಅಂಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ, ಸತ್ಯ ವಸ್ತು ಅಲ್ಲದೆ ಇರತಕ್ಕಂಥ ವಸ್ತುಗಳಲ್ಲಿ ನಮ್ಮ ಆಸಕ್ತಿ ತನಗೆ ತಾನಾಗೆ ಹೊರಟೋಗುತ್ತೆ ಅವಾಗ ಕಾಲಕ್ರಮೇಣದಲ್ಲಿ. ಇದು ನಿಜವಾದಂಥ ವೈರಾಗ್ಯ ಅಂತ ಬರೀತಿದೆ. ಅಂದ್ರೆ ಇದು ಪಾಸಿಟಿವ್ ಅಪ್ರೋಚ್. ಅದರ ಪರಿಣಾಮವಾಗಿ ಅವುಗಳ ವಿಷಯಕವಾದ ನಿಮ್ಮ ಆಸಕ್ತಿಯು ಕ್ರಮೇಣ ಮಾಯವಾಗತೊಡಗಿ ನೀವು ವೈರಾಗ್ಯವನ್ನು ಅತ್ಯಂತ ಸುಲಭೋಪಾಯದಿಂದ ಸಂಪಾದಿಸುವಿರಿ. ಈ ಪ್ರಕಾರ ಯಾವಾಗಲೂ ಹೊಯ್ದಾಡುವ ಮನಸ್ಸಿನ ಯೋಗ್ಯ ನಿಯಂತ್ರಣವೇ ಯೋಗದಲ್ಲಿ ಮುಖ್ಯವಾಗಿದೆ. ಮನಸ್ಸು ಯಾವಾಗ ನಿಯಂತ್ರಣಕ್ಕೆ ಬರುತ್ತೆ, ಒಂದು ಕಡೆಗೆ ಮನಸ್ಸನ್ನು ನೆಲೆ ನಿಲ್ಲಿಸಿದಾಗ ಅದು ನಿಯಂತ್ರಣಕ್ಕೆ ಬರುತ್ತೆ. ಹಾಗಾದ್ರೆ ನಾವು ಮನಸ್ಸನ್ನು ಎಲ್ಲಿ ನೆಲೆಗೊಳಿಸ್ತೀವಿ, ನಾವು ಕಾಲಕ್ರಮೇಣದಲ್ಲಿ ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸನ್ನ ಹೃದಯದಲ್ಲಿ ನೆಲೆಗೊಳಿಸ್ತೀವಿ. ಇದೇ ನಾವು ಹೃತ್ಪೂರ್ವಕತಾ ಧ್ಯಾನ ಪದ್ಧತಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಮನಸ್ಸನ್ನ ತಗೊಂಡೋಗಿ ಹೃದಯದಲ್ಲಿ ನೆಲೆ ನಿಲ್ಲೋಗಿ ಮಾಡಿದ್ರೆ ಅದೇ ಹೃತ್ಪೂರ್ವಕತಾ ಧ್ಯಾನ ಪದ್ಧತಿ ಅಷ್ಟೆ. ಮನಸ್ಸಿಗೆ ಒಂದು ಜಾಗ ಕೊಡ್ಬೇಕು ಇರ್ಲಿಕ್ಕೆ. ನೀವು ಜಾಗ ಕೊಡ್ಲಿಲ್ಲ ಅಂದ್ರೆ ಗಲಾಟೆ ಮಾಡುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ನಮ್ಮ ಹೃದಯದಲ್ಲಿ ಜಾಗ ಕೊಟ್ಬಿಟ್ಟು ನೀ ಇಲ್ಲೇ ಕೂತ್ಕೊಂಡಿರಪ್ಪ ಅಂತ ಹೇಳ್ತೀವಿ. ಸರಿನಾ? ಯಾವಾಗ ಮನಸ್ಸು ಹೃದಯದಲ್ಲಿ ಹೋಗಿ ಕೂತ್ಕೊಳ್ಳುತ್ತೋ ಅದು ನಿಯಂತ್ರಣಕ್ಕೆ ಬರುತ್ತೆ. ಅದೇ ಯೋಗದಲ್ಲಿ ಬೇಕಾಗಿರುತ್ತೆ. ಅದು ಅಸಂಖ್ಯ ಕಲ್ಪನೆ ಮತ್ತು ವಿಚಾರಗಳನ್ನು ಸೃಷ್ಟಿಸುವುದು. ಯಾವುದು? ಮನಸ್ಸು. ಅನಿಂದ್ರಿಯತೆ ಮನಸ್ಸು ಅಸಂಖ್ಯವಾದಂಥ ಕಲ್ಪನೆ ಮತ್ತು ವಿಚಾರಗಳನ್ನು ಸೃಷ್ಟಿಸುವುದು. ಇಂದ್ರಿಯಗಳಿಗೆ ಪ್ರೇರಣೆಯನ್ನು ಇರುವುದು ಮತ್ತು ಶರೀರವನ್ನು ಕರ್ಮದಲ್ಲಿ ತೊಡಗಿಸುವುದು. ಈ ಮೂರು ಕೆಲಸ ಮಾಡುತ್ತೆ ಮನಸ್ಸು. ಅಸಂಖ್ಯವಾದಂಥ ಕಲ್ಪನೆ ಮಾಡುತ್ತೆ, ವಿಚಾರಗಳನ್ನ ಸೃಷ್ಟಿ ಮಾಡುತ್ತೆ, ಇಂದ್ರಿಯಗಳನ್ನ ಪ್ರೇರಣೆ ಮಾಡುತ್ತೆ, ದೇಹವನ್ನು ಕೆಲಸದಲ್ಲಿ ತೊಡಗಿಸುತ್ತೆ. ಪ್ರತಿಯೊಂದು ಒಳ್ಳೆಯದು ಮತ್ತು ಕೆಟ್ಟದು ಮನಸ್ಸಿನಿಂದಲೇ ಉದ್ಭವಿಸುವುದು ಮತ್ತು ನಮ್ಮ ಎಲ್ಲ ಅನಿಸಿಕೆಗಳಿಗೂ ಉದ್ವೇಗಾವೇಗಳಿಗೂ ಮನಸ್ಸೇ ಕಾರಣವಾಗಿದೆ. ಇಲ್ಲಿಗೆ ನಿಲ್ಸೋಣ. ಮನಸ್ಸಿನ ವೃತ್ತಿಗಳು ಅಂತ ಹೇಳಲಿಕ್ಕೆ ಹೋಗ್ತಾರೆ ನೆಕ್ಸ್ಟ್. ಆ ಮನಸ್ಸಿನ ವೃತ್ತಿಗಳನ್ನ ನೆಕ್ಸ್ಟ್ ಇಂದ ಶುರು ಮಾಡೋಣ 114ನೇ ಪುಟದಲ್ಲಿ. ಇಲ್ಲಿಗೆ ನಿಲ್ಸೋಣ. ಸರಿನಾ? ಸೊ ನಮ್ಮ ಸಹಜ ಮಾರ್ಗ ಪದ್ಧತಿ ಎಲ್ಲಿಂದ ಶುರು ಆಗುತ್ತೆ? ಷಟ್ ಸಂಪತ್ತಿಯಿಂದ ಶುರು ಆಗುತ್ತೆ. ಅದರಲ್ಲಿ ಷಟ್ ಸಂಪತ್ತಿಯಲ್ಲಿ ಮೊದಲು ಯಾವುದು? ಶಮನ ನಾವು ಸರಿಯಾಗಿ ಅಭ್ಯಾಸ ಮಾಡಿದ್ದೇ ಆಯಿತು ಅಂತಂದ್ರೆ ನಮಗೆ ವಿವೇಕ ವೈರಾಗ್ಯಗಳು ಅದರ ಪರಿಣಾಮವಾಗಿ ಬರುತ್ತೆ. ವೈರಾಗ್ಯಕ್ಕೆ ಎರಡು ರೀತಿಯಾದಂಥ ದಾರಿಗಳು ಉಂಟು. ನಕಾರಾತ್ಮಕವಾದಂಥ ದಾರಿ, ಸಕಾರಾತ್ಮಕವಾದಂಥ ದಾರಿ. ನಕಾರಾತ್ಮಕವಾದಂಥ ದಾರಿ ಅಂತಂದ್ರೆ ಎದುರುಗಡೆ ಇರ್ತಕ್ಕಂಥ ವಸ್ತುಗಳನ್ನೆಲ್ಲ ಇಲ್ಲ ಅಂತ ವಾದ ಮಾಡುತ್ತೆ, ಅದು ನಕಾರಾತ್ಮಕವಾದಂಥ ದಾರಿ. ಸಕಾರಾತ್ಮಕವಾದಂಥ ದಾರಿ ಅಂತಂದ್ರೆ ಸತ್ಯ ವಸ್ತುವಿನ ಕಡೆಗೆ ನಾವು ಅಂಟುಕೊಂಡು ಅದರ ಕಡೆ ಗಮನ ಕೊಟ್ಕೊಂಡು ಅದರಲ್ಲಿ ಅಭಿಮುಖವಾಗಿ ಅದಕ್ಕೆ ಅಂಟ್ಕೊಳ್ತು ಅಂತಂದ್ರೆ ಬೇರೆ ಬಾಹ್ಯ ವಸ್ತುಗಳೆಲ್ಲ ಏನಿದೆ ಅದರಿಂದ ನಮ್ಮ ಆಸಕ್ತಿ ನಾವು ಹಿಂತೆಗೆದುಕೊಳ್ತೀವಿ. ಯಾವಾಗ ನಾವು ಆಸಕ್ತಿನ ಹಿಂತೆಗೆದುಕೊಳ್ತೀವೋ ಆ ವೈರಾಗ್ಯ ಅನ್ನೋದು ತನಗೆ ತಾನಾಗೆ ಪ್ರಕಟ ಆಗಲಿಕ್ಕೆ ಶುರು ಆಗುತ್ತೆ. ಸರಿನಾ? ವೈರಾಗ್ಯಕ್ಕೆ, ತಾತ್ಕಾಲಿಕ ವೈರಾಗ್ಯಕ್ಕೆ 3 ಕಾರಣಗಳು ಕೊಟ್ಟಿದ್ದಾರೆ. ಯಾವ್ಯಾವುದು? ಯಾವುದೋ ಒಂದು ವಿಷಯನ ತುಂಬಾ ನಾವು ಮನದಣಿಯೇ ಭೋಗಿಸಿ ಬೇಸತ್ತಾಗ, ಯಾವುದೋ ಒಂದು ವಸ್ತುವನ್ನ ಮನಸ್ಸಿಗೆ ಸುಸ್ತಾಗುವಷ್ಟರ ಮಟ್ಟಿಗೆ ಅದನ್ನು ಭೋಗಿಸ್ಬಿಟ್ಟಿರ್ತೀವಿ, ಆಗ ಬೇಸತ್ತಾಗ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಂದು ಸ್ವೀಟ್ ಮಾಡಿರ್ತಾರೆ ಅಂತ ಇಟ್ಕೊಳ್ರಿ, ನಿಮ್ಗೆ ತುಂಬಾ ಸ್ವೀಟ್ ಇಷ್ಟ, ಇರೋ ಡಬ್ಬ ಎಲ್ಲ ನೀವೇ ಖಾಲಿ ಮಾಡ್ತೀರ ಅಂತ ಇಟ್ಕೊಳ್ರಿ. ಅಷ್ಟು ತಿಂದಾದ್ಮೇಲೆ ನಿಮ್ಮ ಮನಸ್ಸಿಗೆ ಬೇಜಾರಾಗಿ ಹೋಗುತ್ತೆ. ಅದಾದ್ಮೇಲೆ ಇನ್ನು 2 ತಿಂಗಳು ಯಾರಾದ್ರೂ ಆ ಸ್ವೀಟ್ ಕೊಡ್ತೀನಿ ಅಂದ್ರೆ ನೀವು ಓಡೋಗ್ತೀರ ಅಲ್ವಾ? ಅದು ತಾತ್ಕಾಲಿಕವಾಗಿ ಆಗುತ್ತೆ. ಮತ್ತೆ 2 ತಿಂಗಳಾದ್ಮೇಲೆ ಮತ್ತೆ ವಾಪಸ್ ಬರುತ್ತೆ. ಸ್ವೀಟ್ ತಂದು ಕೊಟ್ರೆ ಕೊಡಿ ನಾ ತಿಂತೀನಿ ಅಂತ. ಸರಿ, ಇದು ತಾತ್ಕಾಲಿಕ. ಎರಡನೇದೇನು? ಜೀವನದಲ್ಲಿ ಕಪಟ, ದ್ರೋಹ ಇವೆಲ್ಲ ನಾವು ಅನುಭವಿಸಿದಾಗ ಅದರಿಂದ ನೊಂದು ಬೆಂದು ಆಗಲೂ ಕೂಡ ನಮಗೆ ಜೀವನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ವಸ್ತುಗಳಲ್ಲಿ ಆಸಕ್ತಿ ಹೋಗುತ್ತೆ. ಸೊ ನೊಂದು ಬೆಂದು ಯಾವಾಗ ದ್ರೋಹ ಕಪಟಗಳಿಗೆ ಈಡಾದಾಗ ಆವಾಗ ತಾತ್ಕಾಲಿಕ ವೈರಾಗ್ಯ ಬರುತ್ತೆ. 3ನೇದು ಸ್ಮಶಾನ ವೈರಾಗ್ಯ. ಯಾರೋ ಒಬ್ರು ತೀರ್ಕೊಂಡ್ಬಿಟ್ಟಿದ್ರೆ ಆವಾಗ ತಾತ್ಕಾಲಿಕವಾಗಿ ವೈರಾಗ್ಯ ಬರುತ್ತೆ. 3 ಕಾರಣಗಳು ತಾತ್ಕಾಲಿಕ ವೈರಾಗ್ಯಕ್ಕೆ. ಸರಿನಾ? ಸರಿ, ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ರಿ. ಷಟ್ ಸಂಪತ್ತಿ ಅಂದ್ರೆ ಏನ್ ಬ್ರದರ್? ಸಂಪತ್ತಿ ಅಂತಂದ್ರೆ ಸಂಪತ್ತು ಅಂತ ಹೇಳ್ತೀವಲ್ಲ, ಆಸ್ತಿ. ಷಟ್ ಅಂದ್ರೆ 6 ಸಂಪತ್ತಿಗಳು ಅಂದ್ರೆ ಯಾರು ಆಧ್ಯಾತ್ಮಿಕವಾಗಿ ಸಾಧನೆ ಮಾಡ್ತಾರೋ ಅವರಿಗೆ ಈ 6 ಆಸ್ತಿಗಳು ಬರುತ್ತೆ.
ಈ 6 ಆಸ್ತಿಗಳನ್ನ ಸಂಪಾದನೆ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಷಟ್ ಸಂಪತ್ತಿ ಅಂತಂದ್ರೆ ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ಮಾಡ್ತಾ ಈ 6 ಸಂಪತ್ತಿಗಳನ್ನ ನಾವು ಗಳಿಸ್ಕೋಬೇಕು. ಅದು ಷಟ್ ಸಂಪತ್ತಿ. ಸರಿ, ಅಭ್ಯಾಸ ಮಾಡ್ತಾ ಮಾಡ್ತಾ ಬರ್ತದೆ. ಆಧ್ಯಾತ್ಮಿಕ ಅಭ್ಯಾಸ ಮಾಡ್ತಾ ಮಾಡ್ತಾ ಷಟ್ ಸಂಪತ್ತಿ ಬರುತ್ತೆ. ಮಂಜುನಾಥ್, ಬ್ರದರ್, ಶ್ರಮದ ಬಗ್ಗೆ ಇನ್ನೊಂಚೂರು ಎಕ್ಸ್ಪ್ಲನೇಷನ್ ಬೇಕಿತ್ತು. ಬರುತ್ತ್ರಿ, ವರಿ ಮಾಡ್ಕೋಬೇಡಿ. ನಂಗೆ ಗೊತ್ತಿತ್ತು ಅಲ್ಲಿಗೆ ಬರ್ತೀರಾ ಅಂತ ನೀವು. ಶಮ ದಮ ಅದೆಲ್ಲ ಏನಿದೆಯಲ್ಲ ಅದೆಲ್ಲ ಕೂಡ ಬರುತ್ತೆ. ಶಮ ದಮ ತಿತೀಕ್ಷ, ಶ್ರದ್ಧೆ, ಶ್ರದ್ಧೆ, ಸಮಾಧಾನ, ಪ್ರತಿ ತಿತಿಕ್ಷೆ ಇಲ್ಲ. ಇನ್ನೊಂದು ಯಾವ್ದು ಹೇಳಿದ್ರಿ ಲಾಸ್ಟ್ ಒನ್? ಉಪರತಿ. ಉಪರತಿ, ಕರೆಕ್ಟ್, ಮೂರನೇದು. ಸೊ ಶಮ ದಮ ಉಪರತಿ ತಿತೀಕ್ಷೆ ಶ್ರದ್ಧೆ ಸಮಾಧಾನ, ಇದಿಷ್ಟು 6. ಸೊ ಶಮ ದಮ ಮತ್ತೆ ಉಪರತಿ ತಿತೀಕ್ಷೆ, ನಂತರ ಮುಮುಕ್ಷತ್ವ. ಸಮಾಧಾನ, ತಪ್ಪು ಕಣ್ರೀ. ಮೋಕ್ಷತ್ವ. ತಪ್ಪು. ಶ್ರದ್ಧೆ, ಮುಮುಕ್ಷತ್ವ ಷಟ್ ಸಂಪತ್ತಿಲಿ ಬರಲ್ಲ. ಶ್ರದ್ಧೆ, ಸಮಾಧಾನ. ಶ್ರದ್ಧೆ ಸಮಾಧಾನ. ಸೊ 6. ಮತ್ತೊಂದ್ಸತಿ ರಿಪೀಟ್ ಮಾಡಿ ಆನಂದ್ ಅವರು. ಸೊ ಶಮ ದಮ ಉಪರತಿ ತಿತೀಕ್ಷ ಶ್ರದ್ಧೆ ಸಮಾಧಾನ, ಸಮಾಧಾನ. 6. ಮತ್ತೊಂದ್ಸತಿ ರಿಪೀಟ್ ಮಾಡ್ತೀನಿ, ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಶಮ ದಮ ಉಪರತಿ ತಿತೀಕ್ಷ ಮತ್ತೆ ಶ್ರದ್ಧೆ ಸಮಾಧಾನ, ಇದಿಷ್ಟು 6 ಷಟ್ ಸಂಪತ್ತಿ. ಸಾಧನ ಚತುಷ್ಟಯ ಅಂತಂದ್ರೆ 4: ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ, ಮುಮುಕ್ಷತ್ವ. ಮುಮುಕ್ಷತ್ವ ಅನ್ನೋದು ಸಾಧನ ಚತುಷ್ಟಯದಲ್ಲಿ ಬರುತ್ತೆ, ಆದ್ರೆ ಷಟ್ ಸಂಪತ್ತಿಯ ಭಾಗವಲ್ಲ. ಸಾಧನ ಚತುಷ್ಟಯ ಅಂದ್ರೆ 4, ಚತುಸ್ಥ ಅಂದ್ರೆ 4. ಯಾವ್ಯಾವುದು? ವಿವೇಕ ಮೊದಲನೇದು, 2ನೇದು ವೈರಾಗ್ಯ, 3ನೇದು ಷಟ್ ಸಂಪತ್ತಿ, 4ನೇದು ಮುಮುಕ್ಷತ್ವ. ಇದು ಸಾಧನ ಚತುಷ್ಟಯ. ಷಟ್ ಸಂಪತ್ತಿ ಅಂತಂದ್ರೆ 6 ಸಂಪತ್ತಿಗಳು. ಏನೇನದು? ಶಮ ದಮ ಉಪರತಿ ತಿತೀಕ್ಷ ಶ್ರದ್ಧೆ ಸಮಾಧಾನ. ಇದು ಕ್ಲಿಯರ್ ಇರಬೇಕು, ಯಾಕಂದ್ರೆ ಇದು ನಿಮ್ಗೆ ಕೇಳ್ತಾರೆ ಕೆಲವು ಸತಿ ಎಕ್ಸಾಮ್ ನಲ್ಲಿ ಬರುತ್ತೆ. ಶಮದ ಬಗ್ಗೆ ಬರುತ್ತೆ, ಉಪರತಿ ಬಗ್ಗೆ ಬರುತ್ತೆ, ತಿತೀಕ್ಷೆ ಬಗ್ಗೆ ಬರುತ್ತೆ, ಶ್ರದ್ಧೆ ಬಗ್ಗೆ ಬರುತ್ತೆ. ಸೊ ಇದೆರಡು ಕನ್ಫ್ಯೂಸ್ ಮಾಡ್ಕೋಬೇಡಿ. ಷಟ್ ಸಂಪತ್ತಿ ಅಂದ್ರೆ ಈ 6, ಸಾಧನ ಚತುಷ್ಟಯ ಅಂತಂದ್ರೆ ಈ 4: ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ, ಈ 4. ಸರಿನಾ? ಸೊ ಅದ್ರ ಬಗ್ಗೆ ಎಲ್ಲ ಇನ್ನು ಮುಂದಕ್ಕೆ ಬರ್ತಾ ಹೋಗುತ್ತೆ. ಶಮ ದಮ ತಿತೀಕ್ಷ ಉಪರತಿ ಬಗ್ಗೆ ಎಲ್ಲ ಚರ್ಚೆ ಮಾಡೋಣ, ಏನ್ ತೊಂದರೆ ಇಲ್ಲ. ಸರಿನಾ? ಶಿವರಾಜ್. ಬ್ರದರ್ ನಮಸ್ಕಾರ. ಬ್ರದರ್, ವೈರಾಗ್ಯವು ಮತ್ತು ಪ್ರತ್ಯಾಹಾರ ಎರಡೂ ಒಂದೇ ಗುಂಪಿನಲ್ಲಿ ಬರುತ್ತಾ ಅಥವಾ ಬೇರೆ ಬೇರೆನೇ? ಪ್ರತ್ಯಾಹಾರ ನಮಗೆ ಯಾವುದರಲ್ಲಿ ಧ್ಯಾನದ ಕಡೆಗೆ ನಮ್ಮ ಮುಖ ತಿರುಗಿದಾಗ ಬರ್ತಕ್ಕಂಥ ಮೊದಲ ಒಂದು ಸ್ಥಿತಿ ಪ್ರತ್ಯಾಹಾರ. ಅದು ನಮಗೆ ಅಷ್ಟಾಂಗ ಯೋಗದಲ್ಲಿ ಬರ್ತಕ್ಕಂಥದ್ದು ಪ್ರತ್ಯಾಹಾರ ಅನ್ನೋ ಪದ. ಮನಸ್ಸು ಅಂತರ್ಮುಖವಾಗಿ ತಿರ್ಕೊಂಡಾಗ ಅದನ್ನ ನಾವು ಪ್ರತ್ಯಾಹಾರ ಅಂತ ಕರಿತೀವಿ. ಸೆಲ್ಫ್ ವಿಡ್ರಾವಲ್ ಅಂತ ಹೇಳ್ತೀವಿ. ಅಂತರ್ಮುಖವಾಗಿ ತಿರ್ಕೊಳ್ಳುತ್ತೆ, ಅದನ್ನ ನಾವು ಪ್ರತ್ಯಾಹಾರ ಅಂತ ಹೇಳ್ತೀವಿ. ವೈರಾಗ್ಯ ಬಂದ ಮೇಲೆ ಪ್ರತ್ಯಾಹಾರ ಬರೋದು ಸುಲಭ. ಪ್ರತ್ಯಾಹಾರ ಅಭ್ಯಾಸ ಮಾಡ್ತಿದ್ದಾಗ ವೈರಾಗ್ಯ ಬರೋದು ಸುಲಭ. ನಾವು ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಈ 4 ಎಷ್ಟು ಬೆಳೆಸ್ಕೊಳ್ತೀವೋ ಅಷ್ಟೇ ವೈರಾಗ್ಯ ಪರಿಪಕ್ವ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಇದು 3 ನೋಡಿ, 3 ಭಾಗ ಇದೆ. ಈಗ ಸಾಧನ ಚತುಷ್ಟಯ ಅಂತ ಒಂದಾಯ್ತು, ಷಟ್ ಸಂಪತ್ತಿ ಅಂತ ಒಂದಾಯ್ತು, ಅಷ್ಟಾಂಗ ಯೋಗ ಅಂತ ಇನ್ನೊಂದಾಯ್ತು. ಅಷ್ಟಾಂಗ ಯೋಗದಲ್ಲಿ ನಾವು ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಬೆಳೆಸ್ಕೊಂಡಷ್ಟು ಕೂಡ ನಮಗೆ ವೈರಾಗ್ಯ ಪರಿಪಕ್ವ ಆಗ್ತಾ ಹೋಗುತ್ತೆ. ಸಾಧನ ಚತುಷ್ಟಯದಲ್ಲಿ ವಿವೇಕನ ಪಕ್ವ ಮಾಡ್ಕೊಂಡಿದ್ದಂಗೆನೆ ವೈರಾಗ್ಯ ಬರ್ಲಿಕ್ಕೆ ಶುರು ಆಗುತ್ತೆ. ವೈರಾಗ್ಯ ಬರ್ಲಿಕ್ಕೆ 2 ದಾರಿ ಅಂತ ಹೇಳಿದರೆ 2 ಇರಬೇಕು ಅಂತ. ಮಿತತ್ವದ ಭಾವನೆ ಬೆಳೆಸ್ಕೋಬೇಕು, ಆಂತರಿಕ ಶುದ್ಧೀಕರಣ ಮಾಡಿಸ್ಕೋಬೇಕು. ಮಿತತ್ವ ಮತ್ತು ಆಂತರಿಕ ಶುದ್ಧೀಕರಣ 2 ಬೆಳೆಸ್ಕೊಳ್ದೇರ ನಮಗೆ ವೈರಾಗ್ಯ ಶಾಶ್ವತವಾಗಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ನಾವು ಧ್ಯಾನಕ್ಕೆ ಬರ್ತೀವಲ್ಲ, ಧ್ಯಾನದಲ್ಲಿ ನಾವೇನ್ ಮಾಡಿಸ್ಕೊಳ್ತಾ ಇದೀವಿ? ಶುದ್ಧೀಕರಣನೇ ಮಾಡಿಸ್ಕೊಳ್ತಿರೋದಲ್ವಾ? ನೀವು ಪ್ರತಿ ಸ್ಥಿತಿ ಧ್ಯಾನಕ್ಕೆ ಬಂದಾಗ ಏನಾಗುತ್ತೆ? ಶುದ್ಧೀಕರಣನೇ ಮಾಡಿಸ್ಕೊಳ್ತಾ ಇರೋದು. ಶುದ್ಧೀಕರಣ ಮಾಡಿಸ್ಕೊಳ್ತಾ ಕಾಲಕ್ರಮೇಣ ಮಿತತ್ವ ಪ್ರಕಟ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ಇವೆರಡು ಪ್ರಕಟ ಆಗುತ್ತೋ ಕಾಲಕ್ರಮೇಣದಲ್ಲಿ ನಮಗೆ
ವೈರಾಗ್ಯ ಪ್ರಕಟ ಆಗುತ್ತೆ. ಆದ್ರೆ ಧ್ಯಾನದಲ್ಲಿ ನಾವು ಸರಿಯಾಗಿ ಮುಳುಗ್ಬೇಕಂತಂದ್ರೆ ನಮಗೆ ಪ್ರತ್ಯಾಹಾರ, ಧಾರಣ, ಧ್ಯಾನ 3 ಗೊತ್ತಿರ್ಬೇಕು. ಮೊದಲ ಸ್ಥಿತಿನಲ್ಲಿ ನಾವು ಬಾಹ್ಯ ವಸ್ತುಗಳಿಂದ ನಮ್ಮ ಗಮನವನ್ನು ಹಿಂಸೆಳೆದುಕೊಳ್ತೀವಿ. ಇದನ್ನ ನಾವು ಪ್ರತ್ಯಾಹಾರ ಅಂತ ಕರಿತೀವಿ. ಸರಿನಾ? ಆಂತರಿಕವಾಗಿ ಯಾವುದೋ ವಸ್ತುವಿನ ಕಡೆಗೆ ನಮ್ಮ ಶಕ್ತಿಯನ್ನ ಹರಿಸ್ಲಿಕ್ಕೆ ಶುರು ಮಾಡ್ತೀವಿ. ಇದು ಧಾರಣ. ಆ ಒಂದು ವಸ್ತುವಿನಲ್ಲಿ ಒಂದು ಹಂತಕ್ಕೆ ತಲ್ಲೀನವಾಗ್ತೀವಿ. ಇದು ಧ್ಯಾನ. ಆ ತಲ್ಲೀನತೆ ಒಂದು ಹಂತವನ್ನು ಮೀರಿದಾಗ ಅದನ್ನು ನಾವು ಸಮಾಧಿ ಅಂತ ಕರಿತೀವಿ. ನೋಡಿ, 4 ಸ್ಟೆಪ್ ಆಗುತ್ತೆ. ನಾವು ಧ್ಯಾನ ಪ್ರತಿ ಸ್ಥಿತಿ ಧ್ಯಾನ ಕೂತ್ಕೊಂಡಾಗ ಈ 4 ಸ್ಟೆಪ್ ಆಗುತ್ತೆ. ಆದ್ರೆ ನಾವು ಇದ್ರ ಕಡೆ ಗಮನ ಕೊಡಲ್ಲ. ಬಾಹ್ಯ ವಸ್ತುಗಳಿಂದ ನಮ್ಮ ಮನಸ್ಸಿನ ಗಮನವನ್ನು ಹಿಂತೆಗೆದುಕೊಳ್ಳೋದು ಅದು ಪ್ರತ್ಯಾಹಾರ. ತದನಂತರ ಹಿಂತೆಗೆದುಕೊಂಡ್ಮೇಲೆ ಈಗ ಮನಸ್ಸಿನ ಗಮನ ಯಾವುದೋ ಒಂದು ವಿಷಯದ ಕಡೆಗೆ ಹರಿಸ್ಬೇಕಲ್ವಾ, ಹೃದಯದ ಕಡೆಗೆ ಹರಿಸ್ಲಿಕ್ಕೆ ಶುರು ಮಾಡ್ತೀವಿ. ಅದು ಧಾರಣ. ನಿರಂತರವಾಗಿ ಧಾರೆ ತರ ನಮ್ಮ ಮನಸ್ಸಿನ ಶಕ್ತಿ, ಗಮನ ಶಕ್ತಿ ಹೃದಯದ ಕಡೆಗೆ ಹರಿತಾ ಇದೆ. ಅದು ಧಾರಣ. ಧಾರಣವಾದಾಗ ಹೃದಯದಲ್ಲಿ ನಮ್ಮ ಮನಸ್ಸು ನೆಲೆ ನಿಲ್ಲುತ್ತೆ. ತದನಂತರ ಧ್ಯಾನ ಅಬ್ಸಾರ್ಬ್ ಆಗುತ್ತೆ. ಮನಸ್ಸು ಈ ಹೃದಯದಲ್ಲಿ ಅಬ್ಸಾರ್ಬ್ ಆಗುತ್ತೆ. ಅಬ್ಸಾರ್ಬ್ ಆದ್ಮೇಲೆ ನಾವು ಹೃದಯದಲ್ಲಿ ನಾವು ಪೂರ್ತಿ ಏನ್ ಹೇಳಿದೆ ನಾನು ಅವಾಗಲೇ, ಹೃದಯದಲ್ಲಿ ನೆಲೆ ನಿಲ್ತೀವಿ. ಅಬ್ಸಾರ್ಪ್ಷನ್ ಬೆಳೀತಾ ಹೋಗುತ್ತೆ. ಅಬ್ಸಾರ್ಪ್ಷನ್ ಬೆಳೀತಾ ಹೋದಂಗೆನೆ ಅದನ್ನ ನಾವು ಧ್ಯಾನ ಅಂತ ಕರಿತೀವಿ. ಅರ್ಥ ಆಯ್ತಾ? ಆ ಗಾಢತೆ ಬೆಳೀತಾ ಹೋಗುತ್ತೆ. ಹೃದಯದಲ್ಲಿ ನೆಲೆ ನಿಲ್ತೀವಿ. ಹೃದಯದಲ್ಲಿ ನೆಲೆ ನಿಂತ ಮೇಲೆ ಅಲ್ಲಿ ತಲ್ಲೀನತೆ ಬೆಳೆಸ್ಕೊಂಡು ಗಾಢತೆ ಬೆಳೆಸ್ಕೊಳ್ತಾ ಹೋಗ್ತೀವಿ. ಇದು ಧ್ಯಾನ. ತದನಂತರ ಏನಾಗುತ್ತೆ, ಆ ಗಾಢತೆ ಒಂದು ಹಂತವನ್ನು ಮೀರಿ ಒಂದು ಹೊಸ ಹಂತಕ್ಕೆ ಹೋಗುತ್ತೆ, ಹೊಸ ಒಂದು ಸ್ತರಕ್ಕೆ ಹೋಗುತ್ತೆ. ಅದನ್ನು ನಾವು ಸಮಾಧಿ ಅಂತ ಕರಿತೀವಿ. 4 ಸ್ತರ. ಈಗ ಈ 4ನ್ನು ನಾವು ಸರಿಯಾಗಿ ಅಭ್ಯಾಸ ಮಾಡಿದ್ದೇ ಆದರೆ ನಮಗೆ ವೈರಾಗ್ಯ ತನಗೆ ತಾನಾಗೆ ಪ್ರಕಟ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾಕೆಂದ್ರೆ ಈ ವಸ್ತುಗೆ ನಾವು ಆಸಕ್ತಿಯಿಂದ ಅಂಟ್ಕೊಳ್ಳಿಕ್ಕೆ ಶುರು ಮಾಡ್ತು ಅಂತಂದ್ರೆ ಬೇರೆ ವಸ್ತುಗಳಲ್ಲಿ ನಮ್ಮ ಆಸಕ್ತಿ ಕ್ರಮೇಣ ಕಡಿಮೆ ಆಗ್ಲೇಬೇಕು. ಒಮ್ಮೆಲೆ ಆಗಲ್ಲ, ನಿಧಾನಕ್ಕಾಗುತ್ತೆ. ನಿಧಾನಕ್ಕಾಗತ್ತೆ, ಆದ್ರೆ ಶಾಶ್ವತವಾಗಿ ಆಗುತ್ತೆ. ಆದ್ರೆ ಅಲ್ಲಿ ನೀವು ಮನಸ್ಸನ್ನು ಉಪಯೋಗಿಸ್ಕೊಂಡು ಮನಸ್ಸಿನ ಬಲ ಪ್ರಯೋಗದಿಂದ, ಕಲ್ಪನೆಯಿಂದ ತಾತ್ಕಾಲಿಕ ವೈರಾಗ್ಯ ಬೆಳೆಸ್ಕೋಬಹುದು. ತ್ವರಿತವಾಗೂ ಬರ್ಬೋದು, ಅದು ವೇಗವಾಗಿ ಬರ್ಬೋದು. ಬಟ್ ಅಷ್ಟು ಬೇಗ ಹೊರಟೋಗುತ್ತೆ. ವೇಗವಾಗಿ ಬಂದಿದ್ದು ವೇಗವಾಗಿ ಹೊರಟೋಗುತ್ತೆ. ನಿಧಾನವಾಗಿ ಬಂದಿದ್ದು ನಮ್ಮ ಜೊತೆನೇ ಇರುತ್ತೆ, ಶಾಶ್ವತವಾಗಿರುತ್ತೆ. ಸರಿ, ಆಯ್ತು. ಸಾಮಾನ್ಯವಾಗಿ ನಾನು ಏನ್ ನೋಡ್ತೀನಿ ಅಂದ್ರೆ, ವೀಕೆಂಡ್ ಬರೋಷ್ಟೊತ್ತಿಗೆ ಒಂದಿಷ್ಟು ಜನ ಚಕ್ರ ಕೊಡ್ತಾರೆ. ವೀಕ್ ಡೇಸ್ ಅಲ್ಲೇ ಜಾಸ್ತಿ ನಾವು ಕಲ್ತ್ಕೊಳ್ತೀವಿ. ಶನಿವಾರ ಭಾನುವಾರ ಬರೋಷ್ಟೊತ್ತಿಗೆ ಒಂದು 15 ಜನ ಚಕ್ರ ಕೊಡ್ತಾರೆ. ಶನಿವಾರ ಭಾನುವಾರ 15 ಜನ ಎಲ್ಲಿ ಹೋಗ್ತಾರೆ ಅಂತ ನಂಗೂ ಗೊತ್ತಿಲ್ಲ. ಸರಿ, ವೀಕ್ ಡೇಸ್ ಅಲ್ಲಿ 90 ರಿಂದ 95 ಇರುತ್ತೆ ಅಟೆಂಡೆನ್ಸ್. ವೀಕೆಂಡ್ಸ್ ಅಲ್ಲಿ ಸ್ಯಾಟರ್ಡೆ ಸಂಡೇ, ಸಂಡೇನ ಮಾಡ್ತಿಲ್ಲ. ಸಂಡೇ ಮಾಡಿದ್ರೆ ಮೋಸ್ಟ್ಲಿ ಅದಕ್ಕೂ ಕಡಿಮೆ ಆಗುತ್ತೆ, ಡ್ರಾಪ್ ಆಗುತ್ತೆ ಅಟೆಂಡೆನ್ಸ್. ಬ್ರದರ್ ಸಾಟರ್ಡೆ ಟೀಚರ್ಸ್ ಇದಾರಲ್ಲ ಬ್ರದರ್, ಅವ್ರಿಗೆ ಮಾರ್ನಿಂಗ್ ಕ್ಲಾಸ್ ಇರುತ್ತೆ ಅದಕ್ಕೆ. ಅಲ್ಲ, ಕಾರಣ ಏನಾದ್ರೂ ಇಲ್ಲಿ ಬರೀ ಟೀಚರ್ಸ್ ಮಾತ್ರ ಇರೋರೆಲ್ಲರೂ ಟೀಚರ್ಸ್ ಏನಿಲ್ಲೂ ಅಲ್ಲ. ಬಟ್ ಸುಮಾರು ಜನ ಸ್ಯಾಟರ್ಡೆ ಬರಲ್ಲ. ಸ್ಯಾಟರ್ಡೆ ನಿಧಾನಕ್ಕೆ ಕೇಳೋಣ, 8 ಗಂಟೆಗೆ ಎದುರಾಯ್ತು, ಇವ್ರು 7ವರೆಗೆ ಕ್ಲಾಸ್ ತಗೊಳ್ತಾ ಇದ್ದಾರೆ, ಸರಿನಾ? ಅಥವಾ ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕು, ಅದಕ್ಕೆ ಬರಲ್ಲ. ಮಾರ್ನಿಂಗ್ ಕ್ಲಾಸ್ ಇದೆ, ಅದಕ್ಕೆ ಬರಲ್ಲ. ಹಲವಾರು ಕಾರಣಕ್ಕೆ ಒಂದು 15 ಜನ ಡ್ರಾಪ್ ಆಗ್ತಾರೆ ಜನರಲಿ ಎವ್ರಿ ಸ್ಯಾಟರ್ಡೆ, ನಾನು ಗಮನಿಸಿದ್ದೀನಿ. ಸೊ ಅಲ್ಲಿಗೆ ವಿಷಯನ ಕಲ್ತ್ಕೋಬೇಕು ಅಂತ ವೀಕ್ ಡೇಸ್ ಅಲ್ಲೇ ಜಾಸ್ತಿ ಆಸಕ್ತಿ ಇರುತ್ತೆ. ವೀಕೆಂಡ್ಸ್ ಅಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ ಒಂಚೂರು, ಬೇರೆದ್ರಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಆಗುತ್ತೆ. ಸರಿನಾ? ಹಾಗಾದ್ರೆ ಇವತ್ತು ಯಾರ್ಯಾರ ಕ್ಲಾಸ್ ಅಟೆಂಡ್ ಮಾಡಿದ್ರ ನಿಮ್ಗೆ ಈ ಕ್ಲಾಸ್ ಅಲ್ಲಿ ಆಸಕ್ತಿ ಹಾಗೆ ಇದೆ ಅಂತ, ಚಿರಸ್ಥಾಯಿ ಆಗಿದೆ ಅಂತ. ಅಂದ್ರೆ ನೀವೆಲ್ಲ ಇವಾಗ ವೈರಾಗ್ಯದ ಕಡೆಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೀರಾ ಅಂತ ಅರ್ಥ ಆಯ್ತು. ಇಲ್ದರೆ ಆಸಕ್ತಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಸರಿ, ಆಯ್ತು ರೀ. ಸರಿ, ಹಾಗಾದ್ರೆ 8:15 ಆಗ್ತಾ ಬಂತು, 8:23. ಎಲ್ರಿಗೂ ಕೂಡ ಬ್ರದರ್ ನನಗೆ ಇಲ್ಲ ಬ್ರದರ್, ಆನ್ ಮಾಡ್ಕೊಂಡೆ ಬರ್ಲೇ ಇಲ್ಲ. ಏನ್ ಮಾಡ್ಕೊಂಡ್ರೆ? ನಿನ್ನೆ ಬ್ರದರ್ ಕ್ಲಾಸ್ ಇರ್ಲಿಲ್ವಲ್ಲ, ನಿನ್ನೆ ಅದನ್ನ ಹೇಳ್ತಾ ನಿನ್ನೆ ಇದ್ದಾರೆ. ಏನಾಯ್ತು ಅಂತಂದ್ರೆ, ನಿನ್ನೆ ಯಾವ್ದೋ ಗೃಹ ಪ್ರವೇಶಕ್ಕೆ ಹೋಗ್ಬೇಕಿತ್ತು. ನಾನು ಅನ್ಕೊಂಡೆ ಕ್ಲಾಸ್ ಮುಗಿಸು ಹೋಗೋಣ ಅಂತ ಮೊದಲು ಅನ್ಕೊಂಡೆ. ಆಮೇಲೆ ನೋಡಿದ್ರೆ ನಾನು ಮತ್ತೆ ಹಾಸ್ಪಿಟ್ಲಿಗೆ ಬೇರೆ ಹೋಗ್ಬೇಕಿತ್ತು. ಸೊ ನಾನು ಕ್ಲಾಸ್ ಮುಗಿಸಿ ನಾನು ಗೃಹ ಪ್ರವೇಶಕ್ಕೆ ಹೋಗಿ ಮನೆಗೆ ಬಂದು ಮತ್ತೆ ಹಾಸ್ಪಿಟ್ಲಿಗೆ ಹೋಗೋದು ತುಂಬಾ ಡಿಲೇ ಆಗುತ್ತೆ ಅಂತ
ನಾನು ಅದಕ್ಕೆ ಇವತ್ತು ಕ್ಲಾಸ್ ಬೇಡ ಅಂತ ಹೇಳಿದೆ, ಮೆಸೇಜ್ ಹಾಕ್ತೆ. ಓ ಸರಿ, ನೋಡ್ಲಿ brother, ಗೊತ್ತಾಗ್ಲಿಲ್ಲ. ಮೊದಲು ಥ್ಯಾಂಕ್ ಯು. ನಾನು ಇದು ಕ್ಲಾಸ್ ಮುಗಿಸಿ ಹೋಗೋಣ ಅಂತ ಅನ್ಕೊಂಡೆ. ಕ್ಲಾಸ್ ಮುಗಿಸಿ ರೆಡಿ ಆಗೋಷ್ಟೊತ್ತಿಗೆ ನಾ 8:30 ಮುಗಿಯುತ್ತೆ ಕ್ಲಾಸ್. 8:30 ಕ್ಲಾಸ್ ಮುಗಿಸಿದ್ರೆ ನಾನು ರೆಡಿ ಆಗಿ ಅಲ್ಲಿ ಹೋಗೋಷ್ಟೊತ್ತು 10 ಗಂಟೆ ಆಗುತ್ತೆ. 11 ಗಂಟೆ ವಾಪಸ್ ಹಾಸ್ಪಿಟ್ಲಿಗೆ ಬರಬೇಕಿತ್ತು. ಸೊ ಇನ್ನು ತೀರಾ ಹೋಗಿನೂ ಇದ್ದು ಹೋಗದೇನಕ್ಕೂ ಇರಬಾರ್ದು ಅಂತ ಹೇಳಿ, ಅಟ್ಲೀಸ್ಟ್ ಹೋದ್ರೆ ಒಂದು ತಾಸಾದ್ರೂ ಅಲ್ಲಿ ಇರಬೇಕು ಅಂತ ಹೇಳಿ ನಾನು ಇದನ್ನ ಇದು ಮಾಡಿ ನಾನು ಅಲ್ಲಿಗೆ ಹೋದೆ. ಸರಿ, ಸೊ ಓಕೆ, ನನ್ ಪ್ರಾಬ್ಲಮ್ ಇತ್ತೇನೋ ಅನ್ಕೊಂಡೆ. ಥ್ಯಾಂಕ್ ಯು. ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಹೋಗ್ಬಿಟ್ಟು ಗೃಹ ಪ್ರವೇಶ ಹೊಂದಿತ್ತು ಅಷ್ಟೇ, ವಿಚಾರಿಸ್ಬಿಟ್ಟು ಬಂದ್ಬಿಟ್ಟು. ಸರಿನಾ? ಆಯ್ತು ರೀ ಹಾಗಾದ್ರೆ. ನಮಸ್ತೆ ಹಾಗಾದ್ರೆ, ಎಲ್ರಿಗೂ ಶುಭವಾಗ್ಲಿ. ವಾರಾಂತ್ಯದಲ್ಲಿ ಮತ್ತೆ ಮುಂದಿನ ವಾರದಲ್ಲಿ ಸೋಮವಾರ ಸಿಗೋಣ. ಸರಿನಾ? ನಮಸ್ತೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್.